लङ्घुं लङ्घयते गिरिं यत्कृपातमहं वन्दे परमानन्दमाधवं परमानन्दमाधवम्। ಸಮಸ್ತ ಶಾಸ್ತ್ರಗಳು, ಸಮಸ್ತ ಪುರಾಣಗಳು 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಶರೀರ ಇದು ಬರುವುದು ಸಿಗುವುದು ಬಹಳ ದುರ್ಲಭ. ಮನುಷ್ಯ ಜನ್ಮ ಬಂದಾಗ ಶ್ರೀಮಂತಿಕೆ, ಅಧಿಕಾರ, ಮಿತ್ರ, ಒಳ್ಳೆಯ ಹೆಂಡತಿ, ಒಳ್ಳೆಯ ಮಕ್ಕಳು ಇವೆಲ್ಲ ಸಿಗೋದು ಬಹಳ ಪುಣ್ಯ ಅನ್ನೋದು ತಮ್ಮೆಲ್ಲರಿಗೆ ಪರಿಚಯ. ಅದಕ್ಕೆ ಮಹಾನುಭಾವರು ಸಂಸಾರದಲ್ಲಿ ಇವೆಲ್ಲ ಸರಿಯಾಗಿ ಇದ್ದರೆ ಇರಬೇಕು, ಇಲ್ಲ ಅಂದ್ರೆ ಬಿಟ್ಟು ಹೋಗಬೇಕು ಅಂತ ಹೇಳಿದ್ದಾರೆ. ಪರಂತು ನಾವು ವಾಸನೆ, ಆಶಾ, ಅಪೇಕ್ಷೆಗಳಿಂದ ಕೂಡಿಕೊಂಡು ಎಷ್ಟು ದುಃಖ ಆದರೂ ತ್ರಾಸ ಆದರೂ ಅಲ್ಲಿಯೇ ತಿರಿ ಹಾಕಿ ಇರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಜಗತ್ತಿನಲ್ಲಿ ಹೆಂಗಿದ್ರೆ ಪ್ರಪಂಚದಾಗ ಇರಬೇಕು, ಹೆಂಗಿದ್ರೆ ಬಿಡಬೇಕು ಅನ್ನೋದು ಬಹಳ ಸಂಕ್ಷಿಪ್ತವಾಗಿ ಬರಬೇಕು. ನೀವು ನೌಕರಿ ತಿಂಗಳ ವರ್ಷ ಪ್ರಮೋಷನ್ ಆಗ್ತಿರ್ಬೇಕು, ತ್ರಾಸ ಕಮ್ಮಿ ಇರಬೇಕು, ರೊಕ್ಕ ಹೆಚ್ಚಿಗೆ ಬರಬೇಕು. ಹಂಗಿದ್ರೆ ಇರ್ತೀರಿ, ಇಲ್ಲಾಂದ್ರೆ ಬಿಡ್ತೀರಿ. ಆದರೆ ಈ ದೇಹದ ಬಗ್ಗೆ ನಾವೆಂದೂ ವಿಚಾರ ಮಾಡಿಲ್ಲ. ಸಂಸಾರದ ಬಗ್ಗೆ ಎಷ್ಟು ಕಷ್ಟ ಆದರೂ ಕೂಡ ಅದರೊಳಗೆ ಇರಬೇಕು ಅಂತ ನಮ್ಮದು ಅದ. ಮಹಾನುಭಾವರು ಒಂದು ಹೆಂಗಿದ್ರೆ ಸಂಸಾರದಾಗ ಇರಬೇಕು ಅನ್ನೋದು ಒಂದು ಮಾತು ಹೇಳ್ಯಾರ. ಹೆಂಗಿದ್ರೆ ಬಿಟ್ಟಕ್ಕಿಂದ ಓಡಿ ಹೋಗ್ಬೇಕು ಅನ್ನೋದು ಹೇಳ್ಯಾರ. ಬಹುಶಃ ಮಾನರಹಿತ, ಮಾನಗೇಡಿ ಮನುಷ್ಯ ಎಷ್ಟು ಕಷ್ಟಗಳಾದರೂ ಕೂಡ ಅಲ್ಲೇ ಅದರಾಗೆ ಇರಬೇಕು ಅಂತ ಅವನು ಪ್ರಯತ್ನ ಮಾಡ್ತಾನೆ. ಅದಕ್ಕೆ ನಮಗೆ ಬುದ್ಧಿಯನ್ನು ಹೇಳ್ತಾರೆ ಮಹಾತ್ಮರು. ಹೆಂಗಿದ್ರೆ ಮನೆಗೆ ಸಾನಂದಂ ಸದನಂ ಸುತಾಚ್ಯ ಸುಧಿಯ ಕಾಂತಾನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸಯೋಷಿತ ರತಿ ಆಜ್ಞಾಪರೋ ಸೇವಕ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನ ಪಾನಂ ಗೃಹೇ ಸಾಧು ಸಂಗಮುಪಾಸತೆ ಚ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಹಿಂಗಿದ್ರೆ ಗೃಹಸ್ಥಾಶ್ರಮ ಮಾಡಲ್ಲ, ಮಾಡಂದಿಲ್ಲ. ಸಾನಂದಂ ಸದನಂ, ಮನೆಯೊಳಗೆ ಸದಾ ಆನಂದ ಇರಬೇಕು. ಶಾಸ್ತ್ರ ಹೇಳ್ತಾರಲ್ಲ, ಸೋರು ಮನಿ ಇವೆಲ್ಲ ಇದ್ದು ಅಂದ್ರೆ ಮನೆಗಿದ್ದು ಏನು ಮಾಡ್ತಾರೆ ಮನುಷ್ಯ. ಸಾನಂದಂ ಸದನಂ, ಮನೆಯಾಗ ಯಾವಾಗಲೂ ಕೂಡ ಮನುಷ್ಯನಿಗೆ ಪ್ರೀತಿಯನ್ನು ಮಾತನಾಡ್ತಕ್ಕಂಥವ್ರು ಬಂಧು ಭಗಿನಿ, ಅಣ್ಣ, ತಮ್ಮ, ಮಗ, ಹೆಂಡತಿ, ಗಂಡ ಇತ್ತು ಅಂದ್ರೆ ಅದು ಸಾನಂದ. ಕೊರತೆಯನ್ನು ಬಹುಶಃ ಹೆಣ್ಮಕ್ಳು ಇಷ್ಟು ಹುಷಾರಿರ್ಬೇಕು. ಹೇಳಿಲ್ಲ ಯಾಕೆ ಅನ್ನೋ ಗಂಡ ಇರಬಾರ್ದು, ತಂದಿಲ್ಲ ಯಾಕೆ ಅನ್ನೋ ಹೆಣ್ಮಗಳು ಇರಬಾರ್ದು ಪ್ರಪಂಚದೊಳಗೆ. ಸರ್ರಿ ಅಂತಾನು ಹೆಣ್ಮಗಳು ಇರಬಾರ್ದು, ಹೇಳಿಲ್ಲ ಅನ್ನೋ ಗಂಡ ಇರಬಾರ್ದು.
ಅಂದ್ರೆ ಸಂಸಾರ ಚಂದ ಇರ್ತದೆ ರೀ. ಶರಣರು ಹಂಗೆ ಸಂಸಾರ ಮಾಡಿದ್ದಾರೆ. ಸಂಸಾರ ಬೇಡ ಅಂತ ಯಾರೂ ಅಂದಿಲ್ಲ. ನಿನ್ನ ಪರಮಾರ್ಥಕ್ಕೆ, ನಿನ್ನ ಧ್ಯಾನಕ್ಕೆ, ನಿನ್ನ ಭಗವಂತನ ಭಕ್ತಿ ಪ್ರತಿಬಂಧಕ್ಕೆ ಇದ್ರೆ ಬಿಡು ಅಂದಾರ. ಇಲ್ಲ ಬಿಡಬೇಡ ಅಂದಾರ. ತ್ರಾಸಾದ ನೌಕರಿ ಬಿಡ್ತೀರಿ, ನೌಕರಿ ಬಿಡು ಅಂತ ಯಾರು ಅಂದಾರ ನಿಮ್ಗೆ? ತ್ರಾಸಾದ್ರೆ ಬಿಟ್ಟೇ ಬಿಡ್ತೀರಿ. ಆಗ ಸಂಸಾರದಲ್ಲಿ ಹೆಂಗಿರ್ಬೇಕು ಅಂತಂದ್ರೆ ಸದಾ ಮನೆಗೆ ಆನಂದ ಇರಬೇಕು. ಆನಂದಕ್ಕೆ ರೊಕ್ಕ ರೂಪಾಯಿ ಅವಶ್ಯಕತೆ ಇಲ್ಲ, ವ್ಯವಹಾರ ಅವಶ್ಯಕತೆ ಇರ್ತದೆ. ಅಂತಹದ್ದು ವ್ಯವಹಾರ ಮಾಡತಕ್ಕಂತಹ ಮಕ್ಕಳು, ಹೆಂಡತಿ, ಗಂಡ ಇದ್ದು ಅಂದ್ರೆ ಸಂಸಾರ ಬಿಟ್ಟು ಹೋಗಬಾರ್ದು. ಸಂಸಾರ ಇರು. ಸಾನಂದಂ ಸದನಂ ಸುತಾಚ್ಚ ಸುಧೀರ. ಮಕ್ಕಳು ಬುದ್ಧಿವಂತರಿರ್ಬೇಕು. ಹೌದಲ್ಲ? ಮನೆಗೆ ಆಪತ್ತನ್ನು ವಿಪತ್ತನ್ನು ತರತಕ್ಕಂಥ ಮಕ್ಕಳು ಇರಬಾರ್ದು. ಆಜ್ಞಾಧಾರಕ ಮಕ್ಕಳು ಇರಬೇಕು. ರಾಮನಂಗೆ ದಶರಥ ನೋಡ್ರಿ ಎಂಥ ಮಕ್ಕಳಿದ್ರು. ಅವ್ರು ಎಂದಾಗ ಹೇಳೋರು ಇನ್ನೂವರೆ ಕೀರ್ತಿ ಅದ. ರಾಮನಂತ ಮಗ ಹುಟ್ಟಬೇಕು ಅಂತೇವ್ ನಾವು. ಅಂಥ ಮಾತು ಮೀರಲಾರದ ಮಕ್ಕಳು ಇದ್ರು ಅಂತಂದ್ರೆ ಸಂಸಾರ ಮಾಡಬೇಕು. ಸಂಸಾರ ಏನು ಬೇಡಂಗಿಲ್ಲ. ಅದಕ್ಕಂತ ಸುತಾಚ್ಚ ಸುಧೀರ್ಯ. ಕಾಂತಾನ ದುರ್ಭಾಷಿಣಿ. ಹೇಳ್ತಿ ಎಂದು ತಪ್ಪೆ ಮಾತಾಡಕ್ಕೆ ಇರಬಾರ್ದು. ಹಂಗಿದ್ರೆ ಮನೆ ಬಿಟ್ಟು ಹೋಗು. ಸಿದ್ಧಾರ್ಥ ಚರಿತ್ರದಾಗ ಕೇಳಿರಲ್ಲ, ಮನೆ ಬಿಟ್ಟು ಹೋದ್ನಲ್ಲ ಹೆಂಡತಿ ಅಂದದ್ದಕ್ಕೆ. ಅಂಥವಿದ್ರಿ ಸಾಧುವೆ ಸಂಸಾರ ಹೆಂಡತಿಯಾಗಿ ಮಾಡ್ಕೊಂಡ್ರಿ, ಸಾಧು ಆಗಬೇಕಾಗಿತ್ತು ಅಂದ್ರೆ ಆಯ್ತಲ್ಲ, ಹೀಗೆ ಸಾಧು ಹಾಕಿರಿ ಅಂತ ಬಿಟ್ಟು ಬಂದೆ ಮನೆ. ಸಿದ್ಧಾರ್ಥ ಕೃಪಾ ಪಾತ್ರನಾದ. ಸಿದ್ಧಾರ್ಥ ಹುಬ್ಬಳ್ಳಿಗೆ ಗುರುತು ಹಿಡಿದು ಮನುಷ್ಯ ಅವ. ಮೊಟ್ಟ ಮೊದಲು ಮಹಾಪುರುಷ ಸತ್ಪುರುಷ ಅಂತ ಗುರುತು ಹಿಡ್ದವ ಗುರುಪಾದಯ್ಯ. ಕಾಂತಾನ ದುರ್ಭಾಷಿಣಿ. ಈ ಮಾತಿಗೆ ಎದುರುತ್ತು ಕೊಡ್ತಕ್ಕಂಥ ಹೆಂಡತಿ ಇದ್ರೆ ಮನೆಗೆ ಇರಬಾರ್ದ್ರಿ. ನಾಚಿಗೇಡಿ ಮನುಷ್ಯ ಇರವ ಇರಬಾರ್ದು, ಬಿಟ್ಟು ಹೊರಗಾಗಬೇಕು. ಕಾಂತಾನ ದುರ್ಭಾಷಿಣಿ. ಒಳ್ಳೆ ಮಾತಿ ಕಿಮ್ಮತ್ತು ಕೊಡ್ತಕ್ಕಂಥ ಹೆಂಡತಿ ಇದ್ರೆ ಇರಬೇಕು. ಆ ಸಂಸಾರ ಆಗ್ತದೆ. ನಮ್ಮಲ್ಲಿ ಮಹಾನುಭಾವನ ಆಗಿರೋ ಜೇಡಿರ ದಾಸಿಮಯ ಆಗ್ಯಾನ. ಜೇಡಿರ ದಾಸಿಮಯ ಪುಣ್ಯಾತ್ಮ ಮಹಾತ್ಮ ನೀವು ಸಂಸಾರದಾಗಿದ್ದೀರಿ, ನೀವು ಪರಮಾತ್ಮನ ಹೆಂಗೆ ನೆನ್ಸಕ್ಕೆ ಬರ್ತದ್ರಿ ಅಂತ ಕೇಳಿದ್ರೆ ಆದ್ರೆ ಮಧ್ಯಾಹ್ನದ ಕುಂತಿದ್ದವ ಮನೆಯಾಗ ಹೆಂಡತಿ ಹೇಳಿದ್ರು ದೀಪ ಹಚ್ಕೊಂಡು ಬಾ ಅಂತ. ದೀಪ ಹಚ್ಕೊಂಡು 12 ಗಂಟೆಗೆ ಬ್ಯಾಸಿಗೆ ನಿಮ್ಗೆ ಹೇಳಿದ್ರೆ ನೀವೇನಂತೀರಿ? ಹ್ಞೂ ಅಂತೀರಿ. ತಲೆ ಕೆಟ್ಟದ ಏನಿಲ್ಲ ಅಂತೀರಿ. ಮಧ್ಯಾಹ್ನ ಬಿಸಿಲದ ದೀಪ ಬೇಕಾ? ಕಾಂತಾನ ದುರ್ಭಾಷಿಣಿ. ದೀಪ ಹಚ್ಕೊಂಬ ಅಂದ್ರೆ ಸೀದಾ ಹೋದ ದೀಪ ಹಚ್ಕೊಂಡು ಮುಂದೆ ಬಂದಿಟ್ರು. ಅವಾಗ ದಾಸಿ ಮೈನವ್ರು ಹೇಳ್ತಾರೆ ಅವನಿಗೆ, ಹಿಂಗಿದ್ರೆ ಸಂಸಾರ ಮಾಡಬೇಕು, ಏನು ಬೇಡ. ಇದ್ರ ಉತ್ತರ ಕೊಡ್ತಕ್ಕಂಥ ಹೆಂಡತಿ ಇರಬಾರ್ದು. ಕಾಂತಾನ ದುರ್ಭಾಷಿಣಿ. ಗುರುಪಾದಾಗಿ ವಿರಕ್ತ ಮಾಡಿದವಳೇ ಹೆಂಡತಿ ಅಲ್ಲದನ್ನು ಆಡಿ. ಹೆಂಡತಿಗೆ ಸಹಚಾರಿಣಿ ಅಂತ. ಮುಂದಾಗಿ ನಡೆಯಕ್ಕೆ ಅಲ್ಲ, ಹಿಂದೆ ನಡೆಯಕ್ಕೆ ಸಹಚಾರಿಣಿ ಅಂತ. ಲಗ್ನದ ಸುತ್ತ ಹಾಕ್ತಾರೆ. ಹೆಂಡತಿ ಮುಂದಿರ್ತಾಳೆ, ಗಂಡ ಮುಂದಿರ್ತಾನೆ. ಹೆಂಡತಿ ಮುಂದಿರ್ತಾಳೆ. ಗಂಡನ ಮಾರ್ಗದಲ್ಲಿ ನಡೀತಕ್ಕಂಥ ಹೆಂಡತಿ ಇರಬೇಕು. ಅವನ ಸಂತ ಆದ್ರೆ ಅಕ್ಕಿನೂ ಸಂತ ಆಗಬೇಕು, ವಿರಕ್ತ ಆದರೆ ವಿರಕ್ತರಾಗಬೇಕು. ಅವ ಭಜನೆ ಮಾಡಿದ್ರೆ ಅಕ್ಕಿನೂ ಭಜನೆ ಮಾಡಬೇಕು. ಪೂಜಾಗೆ ನೀರು ತಗೊಂಬಂದು ತಂದು ಎಕ್ಕರು ಸುದ್ದು ತಬ್ಬಿಗೆ ಅಂದ್ರೆ ಮನೆ ಬಿಟ್ಟು ಹೊರಗಾಗಬೇಕು. ಅಲ್ಲಿ ನಿಂದಿರಬಾರ್ದು. ನಿಂದ್ರ ನಾಚಿಗೇಡಿ ಮನುಷ್ಯ. ಶಾಸ್ತ್ರ ಹೇಳ್ತವೆ ಹೆಂಗೆ ಹೇಳಿದ್ರು, ಸಾನಂದ ಸದನಂ ಸುತಾಶ್ಚ ಸುಧೀಯ ಕಾಂತಾನ ದುರ್ಭಾಷಿಣಿ. ಒಳ್ಳೆ ಉತ್ತರ ಕೂಡ ಹೆಂಡತಿ ಇರಬಾರ್ದು, ಸಂಸಾರ ಮಾಡಬೇಕು. ಗೆಳೆಯರಂತವ್ರು ಇರಬೇಕು. ಪರಮಾತ್ಮನ ದಾರಿ ತೋರಿಸೋರು. ಥಿಯೇಟರ್ ದಾರಿ ಅಲ್ಲ,
ಮಂದಿರ ಗುಡಿ ಪ್ರವಚನ ದಾರಿ ತೋರಿಸೋರು ಗೆಳೆಯರಂತಾರೆ. ಹೋಟೆಲ್ ಕರ್ಕೊಂಡೋಯವರು, ಶಾಲೆ ಅಂಗಡಿ ಕರ್ಕೊಂಡೋಯವರು, ಸಿನಿಮಾ ಥಿಯೇಟರ್ ಕರ್ಕೊಂಡೋಯವರು ಗೆಳೆಯರಲ್ಲ, ವೈರಿಗಳು. ನೀನು ರೊಕ್ಕ ಕೊಟ್ಟು ಕರ್ಕೊಂಡು ಹೋಗ್ತಾರೆ, ರೊಕ್ಕ ಕೊಟ್ಟು ನಿಮ್ಗೆ ಕುಡಿಯಕ್ಕೆ ಹಾಸ್ತಾರೆ. ನೀವು ಕುಡಿಯಕ್ಕೆ ಅಂದ್ರೆ ನಿಮ್ಗೆ ತೊಗೊಂಡವ್ರು ಕುಡಿತಾರೆ ಅಷ್ಟೇ. ಇವರಿಗೆ ಮಿತ್ರ ಅನ್ನಂಗಿಲ್ಲ. ಹಿತೋಪದೇಷ್ಟ ಮಿತ್ರ. ಕಲ್ಯಾಣವನ್ನು ಮಾಡಲಿಕ್ಕೆ ಯಾರು ಪ್ರಚೋದನೆ ಮಾಡ್ತಾರೆ ಹೇಳ್ತಾರೆ ಅವರಿಗೆ ಮಿತ್ರ ಅಂತಾರೆ. ದುರ್ಮಾರ್ಗದಲ್ಲಿ, ದುರ್ವಿಷಯದಲ್ಲಿ, ದುಶ್ಚಟಗಳಲ್ಲಿ ಪ್ರವೃತ್ತಿ ಮಾಡತಕ್ಕಂಥವ್ರು ಗೆಳೆಯರಲ್ಲೂ. ಅಂಥವ್ರು ಮೊದಲು ಬಿಡಬೇಕು. 1 ಕೋಟಿ ಲಾಭ ಆದರೂ ಬಿಡಬೇಕು. ಯಾಕೆ? ರೊಕ್ಕ ಇಲ್ಲೇ ಉಳಿತದ ಕೋಟಿ, ನೀನು ನರಕಕ್ಕೆ ಹೋಗಿ ಮುಂದಿನ ಜನ್ಮ ದುಃಖವನ್ನು ಪಡಿಸಿ. ಅದಕ್ಕೆ ಹೇಳ್ತಾರೆ ಅವರು ಸನ್ಮಿತ್ರಂ ಇರಬೇಕು. ಹಂಗಿದ್ರೆ ಸಂಸಾರ ಮಾಡಬೇಡ ಅಂದಿಲ್ಲ. ಸುಧನಂ ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದರಂ ಗರ್ವೇಣ ತುಂಗಸ್ಸರ ರೇರೇ ಜಂಬುಕ ಮುಂಚೆ ಮುಂಚೆ ನೀಚಂ ಸುನಿಂದಂ ಅಪೌ. ಧನ ಒಳ್ಳೇದಿರ್ಬೇಕ್ರಿ, ಒಳ್ಳೇದಿರ್ಬೇಕು. ಯಾವ ಧನ ನಿನಗೆ ಚಿಂತೆ ಕೊಡಂಗಿಲ್ಲ ಅಂಥ ಧನ ಸಂಪತ್ತು ಮಾಡಬೇಕು. ಕಳ್ತನ ದುಡ್ಡು ಸದಾ ಚಿಂತೆ ಇರ್ತದಲ್ಲ. ಪೊಲೀಸರು ಬರ್ತಾರೆ, ಅವರು ಬರ್ತಾರೆ, ಇವರು ಬರ್ತಾರೆ, ಚಿಂತೆ ಇರ್ತದೆ. ಚಿಂತೆ ಇಲ್ಲದಂಗೆ ನಿಶ್ಚಿಂತ ಧನ ಇರಬೇಕು. ಅಂತಹ ಶರೀರ ಆಗಲಿಕ್ಕೆ ಪ್ರಯತ್ನ ಮಾಡ್ರಿ. ಮಹಾಭಾರತದಲ್ಲಿ ಬಹಳ ಸುಂದರವಾದ ಕಥೆ ಬರ್ತದೆ. ಯುದ್ಧ ಆಯಿತು, ಲಕ್ಷಾಂತರ ಜನ ಸತ್ತರು. ಯುದ್ಧದಾಗ ಬಾಣ ಬಿಲ್ಲ ತಿರುಗಾಡುವಾಗ ಪ್ರಾಣಿಗಳಿಗೆ ಎಲ್ಲಿ ಅನುಕೂಲ ಇರ್ತದೆ? ಮ್ಯಾಲ ಮಳೆ ಸುರಿತಿತ್ತು. ಒಂದು ನರಿ ವಿಚಾರ ಮಾಡ್ತು, 4 ಗಂಟೆ ಉಪವಾಸಿದ್ದೀನಿ, ಯುದ್ಧ ನಡೆದಿತ್ತು, ಬಂದಿಲ್ಲ, ಎಲ್ಲೇರು ಹೋಗಿ ತಿನ್ನಬೇಕು, ಏನಾರು ಸಿಕ್ಕರ ಅಂತ ತಿಳ್ಕೊಂಡು ನರಿ ಹುಡುಕಾಡ್ಕೋತ ಬಂತು. ಸಾವಿರಾರು ಹೆಣ. ಯುದ್ಧದಾಗ ಮಹಾಭಾರತ ಯುದ್ಧ ಸತ್ತರ ಸಾವಿರಾರು ಹೆಣ, ಒಂದಲ್ಲ ಎರಡಲ್ಲ. ವಿಚಾರ ಮಾಡುತ್ತ ನರಿ, ಯಾವತ್ತು ತಿನ್ಬೇಕು? ನಿಮ್ಮಂದು 4-5 ಮಿಠಾಯಿ ಬಂದರೆ ಯಾವತ್ತು ತಿಂತೀರಿ? ಜಾಮೂನು ಬಂದದ, ರಸಗುಲ್ಲು ಬಂದದ, ಬುಂದೇನು ಬಂದದ, ಪೇಡೆನೂ ಬಂದದ, ಹುಗ್ಗಿನೂ ಬಂದದ. ಈಗ ನೋಡ್ತೀನಿ ಯಾವಾಗ ಕೈ ಹಾಕ್ಬೇಕಪ್ಪ ಅಂತ ವಿಚಾರ ಮಾಡ್ತೀರಿ. ಯಾಕೆ? ಇದರಾಗ ನಿಮಗೆ ಇಷ್ಟಿರೋದು ಒಂದೇ ಇರ್ತದೆ, ನಿಮಗೆ ಬೇಕಾದ ಒಂದಿರ್ತದೆ. ಮೊದಲು ಅದೇ ಬಾಯಿಗೆ ಹಾಕ್ತೀರಿ, ಆಮೇಲೆ ಹುಡುಕಿವು. ಆಗ ನರಿ ನೋಡ್ತು, ಇಷ್ಟು ಎಲ್ಲ ಹೆಣ ಬಿದ್ದವ, ನೂರಾರು ಸಾವಿರಾರು, ಇದ್ರೊಳಗೆ ಯಾವತ್ತು ತಿನ್ಲಿ ಅಂತ ತಿಳ್ಕೊಂಡು ನೋಡ್ತು. ಒಂದು ದೊಡ್ಡ ಹೆಣ ಇತ್ತು ರೀ. ಹೆಣ ನಿಮ್ಗೆ ಗೊತ್ತದ, ನೀರಾಗ ಬಿದ್ದ ಹೆಂಗಿರ್ತಾವ್ರಿ? ಮೆತ್ತಗಿರ್ತಾವ. ನೀರಾಗ ಬಿದ್ದ ಹೆಣ ಹೊರತಾಗ ಮೆತ್ತಾಗಿರ್ತಾವ. ಹಂಗೆ ರಸಗುಲ್ಲ ತಿಂದಂಗ, ಶಿರ ತಿಂದಂಗ ಏನು ಬಾಯಿ ಆಡಿಸೋದು ಇರುತ್ತೆ ಅಲ್ಲಿ ಮೆತ್ತಗೆ. ಅದು ವಿಚಾರ ಮಾಡ್ತು, ನೋಡಿ ಎಲ್ಲಿ ಹೋಗ್ಬೇಕು, ಇದರಾಗ ಚಲೋದು ಇರಬೇಕು, ಮಸ್ತ್ ಭಾಳ ತ್ರಾಸ ಇರ್ಬೇಕು. ಹೀಗೆ ನೋಡ್ತು, ಅಲ್ಲಿ ಒಂದು ಭಯಂಕರ ದೊಡ್ಡ ಶರೀರ ಇತ್ತು ರೀ. ಅದರಾಗ ಮಳೆ ಬಂದು ತೊಯ್ದು ಉಬ್ಬಿತ್ತು, ಭಾಳ ಮೆತ್ತಗೆ ಆಗ್ತಿತ್ತು, ಬೆಳಗಿತ್ತು. ನೋಡಿ ನರಿ ಅಂತೂ ಇದಕ್ಕೆ ಇದೇ ತಿನ್ನಬೇಕು ಅಂತ ಹೇಳ್ಕೊಂಡು ವಿಚಾರ ಮಾಡ್ತು. ಎಲ್ಲಿ ತಿನ್ನಬೇಕು ವಿಚಾರ ಮಾಡು. ಏನು ಕೈಗೆ ಬಾಯಿ ಹಾಕಲೆ, ಏನು ಹೊಟ್ಟೆ ತಿನ್ನಲೆ, ಏನು ಕಾಲು ತಿನ್ನಲೆ, ಎಲ್ಲಿ ತಿನ್ನಬೇಕು? ಮೆತ್ತೊಂದು ಮೊದಲು ಶುರು ಮಾಡ್ಬೇಕಲ್ಲ. 10 ಅಡಿಗೆ ಅದನ್ನು ನೀವು ಹೆಂಗೆ ವಿಚಾರ ಮಾಡ್ತೀರಿ? ಎಲ್ಲಿ ಶುರು ಮಾಡಲಿ ಮೊದಲ ಅಂತ ಅದು ವಿಚಾರ ಮಾಡ್ತು. ವಿಚಾರ ಮಾಡಿ ಆ ನರಿ ಎಲ್ಲಿ ತಿನ್ನಬೇಕು ಅಂತ ಹೇಳಿದು ಬಾಯಿ ಹಾಕಕ್ಕೆ ಹೋಯ್ತದೆ.
ವಿಚಾರ ಮಾಡ್ತು ಬಹಳ ಚಲೋ ಅದ. ಕೈಗೆ ಮೊದಲು ತಿನ್ನು ತಿನ್ಕೊಂಡು ಕೈಗೆ ಬಾಯಿ ಹಾಕಿ ತಿನ್ನಕ್ಕೆ ಹೋಯ್ತು. ಆ ಮಗ್ಗಕ್ಕೆ ಒಂದು ಗಿಡದಾಗ ಒಂದು ಮಂಗ್ಯ ಕುಂತಿತ್ತು. ಇದು ಬಾಯಿ ಹಾಕಾಕ ಅದು ಚೀರ್ ಹೇಳ್ತು, ಅರೇ ತಿನ್ಬೇಡ ತಿನ್ಬೇಡ ತಿನ್ಬೇಡ. ಹಸ್ತವು ದಾನ ವಿವರ್ಜಿತವು ಶ್ರುತಿಪುಟವು ಸಾರಸ್ವತ ದ್ರೋಹಿಣವು. ಲೆಕ್ಕ ಹಾಕ್ರಿ, ಅದು ನಮ್ಮ ಮೇಲೆ ಉಪಯೋಗ ಮಾಡ್ರಿ. ಕೈ ತಿನ್ಬೇಕಂತ ಹೋದ ಕೂಡಲೇ ಆ ಮಂಗ್ಯ ಚಿರತು, ನಾನೇ ಕೈ ತಿನ್ಬೇಡ, ಪಾಪಿಷ್ಟ ಕೈ ಅದ. ಹಸ್ತವು ದಾನ ವಿವರ್ಜಿತವು, ಈ ಕೈ ಎಂದು ದಾನ ಮಾಡಿಲ್ಲ, ಕೊಟ್ಟಿಲ್ಲ, ಕಸ್ಕೊಂಡದ್ದು ಗೊತ್ತದ. ಈ ಕೈ ಎಂದೂ ತನ್ನ ಕೈಯಿಂದ ದಾನ ಮಾಡಿದ ಪಾಪಿ ಕೈ ಅದ. ಪರಧನ ಪರಸ್ತ್ರೀ ಮುಟ್ಟಿದ ಕೈ ಅದ. ಈ ಕೈ ಬಹಳ ಪಾಪಿಂದದ, ತಿನ್ನಬಾರ್ದನ್ನು ಮುಟ್ಟ್ಯದ. ಮಾಂಸ ಮದ್ಯ ಇದೆಲ್ಲ ಮುಟ್ಟ್ಯದ. ಈ ಕೈ ಬಹಳ ಪಾಪಡ, ತಿನ್ಬೇಡ ಅಂತ ಕೂತು. ಹಸ್ತವು ದಾನ ವಿವರ್ಜಿತ. ನರಿ ಅಂತೂ ಹಸುವರಿ ಬಹಳ ಆಗ್ಯದ, ಏನರೇ ತಿನ್ನಬೇಕೆ, ಕೈ ಬೇಡ. ಒಂದಿಟ್ಟು ಕಿವಿಯಾದ ಶಾಂಪಲ್ ತಿನ್ನಬೇಕು ಅಂತ ಕಿವಿ ಬಾಯಿ ಹಾಕ್ತು, ಮತ್ತೆ ಚಿರ್ತದು. ಶ್ರುತಿಪುಟವು ಸಾರಸ್ವ ದ್ರೋಹಿಣವು, ಈ ಕಿವಿ ಎಂದೂ ಪ್ರವಚನ ಕೇಳಿಲ್ಲ, ಪುರಾಣ ಕೇಳಿಲ್ಲ, ಬರೀ ಟಿವಿ ಕೇಳ್ಯದ, ಮಂದಿದು ನಿಂದ ಕೇಳ್ಯದ. ಅದಕ್ಕೆ ಈ ಕಿವಿ ಪಾಪಿಷ್ಟದ, ತಿನ್ನಬೇಡ. ಪರಮಾತ್ಮನ ಮಾತು ಕೇಳಿದ್ರೆ ಪುಣ್ಯ ಬರ್ತದ್ರಿ, ನಿಂದ ಕೇಳಿದ್ರೆ ಪಾಪ ಬರ್ತದ್ರಿ, ಮಾಡಿದ್ರು ಬರ್ತದೆ, ಕೇಳಿದ್ರು ಬರ್ತದೆ. ಗುರು ನಿಂದೆ ಪರಮಾತ್ಮ ನಿಂದೆ. ಯಾರ ನಿಮ್ಮ ಗುರುವಿನ ಪರ ನಿಂದೆ ಮಾಡಿದ್ರೆ ಹೊಡಬೇಕು, ಇಲ್ಲಕ್ಕ ಜಗ ಬಿಟ್ಟು ಹೋಗ್ಬೇಕು, ನಿಂದ್ರು ಬರ್ತದೆ. ಶಕ್ತಿ ಇದ್ರೆ ಹೊಡಿ, ಇಲ್ಲ ಅಂದ್ರೆ ಜಗ ಬಿಟ್ಟು ಹೋಗ್ಬೇಕು. ನಿಂದ ಕೇಳಬಾರ್ದು ಪರಮಾತ್ಮಂದು ಗುರುವಿಂದ. ಶ್ರುತಿಪುಟವು ಸಾರಸ್ವ ದ್ರೋಹಿಣವು, ಎಂದೂ ಪ್ರವಚನ ಕೇಳಿಲ್ಲ, ಎಂದೂ ಮಹಾತ್ಮರ ಮಾತು ಕೇಳಿಲ್ಲ, ಎಂದೂ ಭಗವಂತನ ಭಜನೆ ಕೇಳಿಲ್ಲ. ಪಾಪದ ಕಿವಿ ಅದ, ಇದು ತಿನ್ಬೇಡ ಅಂತ. ಅದಂತೂ ಎಂತ ಪಂಚಾಯತ್ ಹಸುವರಿ ಆಗ್ಯದ. ಚಂದ ಕಣ್ಣು ತೆರೆದೇ ಸತ್ತಿತ್ತದು. ಚಂದ ಕಾಣಕತ್ತವ. ಈ ಕಣ್ಣು ತಿನ್ಬೇಕು ಅಂತಂದ್ರೆ ನೇತ್ರೇ ಸಾಧು ವಿಲೋಕನೇನ ರಹಿತೆ. ಈ ಕಣ್ಣ ಪರಮಾತ್ಮನ ಗುಡಿಗೆ ಹೋಗ್ಯಂದು ಪರಮಾತ್ಮ ಕಣ್ಣು ತುಂಬ ನೋಡಿಲ್ಲ. ಹೆಂಡ್ರ ಮಕ್ಕಳನ್ನೇ ನೋಡ್ಯಾದ, ಎಂದೂ ಪರಮಾತ್ಮ ನೋಡಿಲ್ಲ, ಎಂದೂ ಸದ್ಗುರು ನೋಡಿಲ್ಲ. ಎಲ್ಲ ಬರೀ ಸಿನಿಮಾ ನೋಡ್ಯಾದ. ಪರಧನ ಪರಸ್ತ್ರೀ ನೋಡ್ಯದ. ಕಣ್ಣು ತಿನ್ಬೇಡ. ಕೈಲಿ ಆಗಲಾರದ ಪಾಪ ಮನುಷ್ಯ ಬಾಯಿಲಿ ಆಗದ ಪಾಪ ಕಣ್ಣಿಲೆ ಮಾಡ್ತಾನ. ಲಕ್ಷ್ಯ ಇಡ್ರಿ, ಕೈಲಿ ಮಾಡಕ್ ಶಕ್ತಿ ಬೇಕು, ಬಾಯಿಲಿ ಮಾಡಕ್ ಶಕ್ತಿ ಬೇಕು. ಯಾಕೆ ಓದಿತಾರ ಒಳ್ಳೆಯವರು. ನೇತ್ರೇ ಸಾಧು ವಿಲೋಕನೇನ ರಹಿತೆ. ಬೇಡ, ತಿನ್ಬೇಡ. ಅದು ಮಂಗ್ಯಾನು ಹಿಂಗಿತ್ರಿ. ನರಿ ಏನಾರ ತಿಂದ ಹೋಗ್ಬೇಕು, ಬಿಡಬಾರ್ದಿಲ್ಲ. ಬಂದೀನಿ ಅಂದ್ರೆ ವಾಪಸ್ ಹಂಗೆ ಹೋಗಿಲ್ಲ. ಕಾಲ್ ತಿನ್ನಬೇಕು ಅಂತ ಕಾಲ್ ಕಡಿ ಹೋಯ್ತು. ಪಾದವನ್ನ ತೀರ್ಥಂಗತವು, ಈ ಪಾದ ಸರಿ ಅಂಗಡಿಗೆ ಹೋಗ್ಯದ, ಆಫೀಸಿಗೆ ಹೋಗ್ಯದ, ಮಣ್ಣಿಗೆ ಹೆಣಕ್ಕೆ ಹೋಗ್ಯದ, ದೇವರ ಗುಡಿಗೆ ಮಠಕ್ಕೆ ಈ ಪಾದ ಹೋಗಿಲ್ಲ. ಎಲ್ಲಿ ತೀರ್ಥಯಾತ್ರೆ ಮಾಡಿಲ್ಲ. ಮಂದಿರಕ್ಕೆ ಮಠಕ್ಕೆ ಎಲ್ಲ ಕಡೆ ಹೋಗಿ ಯಾಕೆ ಮಾಡ್ಯಾರ? ಊರ ಗುಡಿಗಳು ಮಠಗಳನ್ನು ಬರೀ ಸರಿ ಅಂಗಡಿಗೆ ಹೋಗಿ ಮಾಡ್ಯಾರ, ಬರೀ ವ್ಯಾಪಾರಕ್ಕೆ ಹೋಗಿ ಮಾಡ್ಯಾರ. ಮಂದಿರ ಮಠ ಯಾಕೆ ಮಾಡಿರ್ತಾರೆ? ಮಠಗಳದ ಎಲ್ಲ ದೇಶದ ಗುಡಿ ಕಟ್ತಾರೆ, ಗುಡಿ ಕಟ್ಟಿ ಮನೆ ಕಟ್ತಾರೆ. ಮನೆಯಾಗ ಪ್ರವೇಶಕ್ಕೆ ಜಗಲಿ ಮಾಡಿ ಮನೆಗೆ ಹೋಗ್ತಾರೆ. ಯಾಕೆ ಮಾಡ್ಯಾರ? ಜಗಲಿ ಮಾಡಿ ಜಗಲಿಗೆ ಹೋಗಲಿಲ್ಲ ಅಂದ್ರೆ ಮನುಷ್ಯ ಅಂತಾರ ಅವನಿಗೆ. ನಿಮ್ಮ ಮನೆ ಕಟ್ಟ ದನ ಹೋಗ್ತಾವ ಜಗಲಿಗೆ. ಮತ್ತು ನೀನು ಮನೆಯಾಗ ದೇವ್ರ ಮನೆ ಮಾಡಿ ಹೋಗ್ಲಿಲ್ಲ, ನೀನು ದನ ಇದ್ದಿ, ಎರಡು ಕಾಲಿದ್ದು ಮನುಷ್ಯ ಅಂತಾರೆ ನಿನಗೆ. ಯಾಕೆ ಮಾಡ್ಯಾರ ಅವರು? ಪಾದವನ್ನ ತೀರ್ಥಂಗತವು, ಗುರು ಹಿರಿಯರ ದರ್ಶನಕ್ಕೆ ಮಂದಿರಕ್ಕೆ ಈ ಕಾಲು ಹೋಗಿಲ್ಲ.
ಶರಿ ಅಂಗಡಿಗೆ ಹೋಗ್ಯದ, ಸಿನಿಮಾ ಥಿಯೇಟರ್ಗೆ ಹೋಗ್ಯದ, ಮಣ್ಣಿಗೆ ಹೋಗ್ಯದ, ಪರಂತು ಮಂದಿರಕ್ಕೆ ಹೋಗಿಲ್ಲ. ಈ ಕಾಲು ತಿನ್ಬೇಡ ಅಂತ. ಪಾದವನ್ನು ತೀರ್ಥಂಗತವು ಅದು ಅಂತೂ ಮಣ್ಣಾಗ ನೆಂದು ಹೊಟ್ಟೆ ಭಾಳ ಚಂದ ಬಂದದ, ಉಬ್ಬ್ಯದ. ಇದು ತಿನ್ನಕ್ಕೆ ಭಾಳ ಚಂದ ಅದ, ತಿನ್ನಬೇಕು ಅಂತ ಹೊಟ್ಟಿಗೆ ಬಾಯಿ ಹಾಕ್ತದ ಮರಿ. ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದರಂ. ಈ ಹೊಟ್ಟಿ 100 ಮಂದಿ ಹೊಟ್ಟೆ ಒಳಗೆ ಒತ್ತಿ ಈ ಹೊಟ್ಟೆ ಮುಂದೆ ಬಂದದ. 100 ಮಂದಿ ಹೊಟ್ಟೆ ಒಳಗೆ ಒತ್ತ್ಯಾರ, ಮೋಸ ಮಾಡಿ ಈ ಹೊಟ್ಟೆ ಬಂದದ. ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದರಂ. ಅನ್ಯಾಯ ಧನದಿಂದ ಈ ಹೊಟ್ಟೆ ಇಟ್ಟು ದೊಡ್ಡದಾಗ್ಯದ, ತಿನ್ಬೇಡ. ತಿಂದ್ರೆ ನೀನು ನರಕಕ್ಕೆ ಅವಾರಿ ಹೋಗ್ತಾನ, ನೀನು ನರಕಕ್ಕೆ ಹೋಗ್ತಿ. ಕಳ್ತನ ಮಾಡಿದವನು ಸಿಗುತ್ತಾನ, ಕಳ್ತನ ಮಾಡಿದ ಸಾಮಾನು ಇಟ್ಕೊಂಡವನು ಸಿಗುತ್ತಾನ. ಗೊತ್ತದಲ್ಲ, ಕಳ್ತನ ಮಾಡಿದವನಿಗೆ ಒಯ್ತಾರೆ, ಆ ಸಾಮಾನು ಇಟ್ಕೊಂಡವನಿಗೆ ಅವನಿಗೆ ಒಯ್ತಾನ. ಅನ್ಯಾಯದಿಂದ ಗಳಿಸಿದ ದುಡ್ಡನ್ನು ನರಕಕ್ಕೆ ಹೋಗ್ತದ, ಅದು ತಿಂದೇನು ಹಟ್ಟಿ ಬಂದು ಅದು ಅವನು ಹೋಗ್ತಾನ. ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದರಂ. ನರಿ ಅಂತೂ ಇರ್ತಕ್ಕ ಬಂದದ್ದು ವಾಪಸ್ ಹೋದ್ರೆ ಚಲೋ ಕಾಣಂಗಿಲ್ಲ. ಏನಾರು ತಿನ್ನಬೇಕು ಕಡಿಗಂತದು, ಇವನು ತಲೆ ತಿಂತೀನಿ ಅಂತದು. ಮಹಾಭಾರತ ಬರ್ತಾ ಇತ್ತು. ದುರ್ಯೋಧನನ ಪಾಪಿಷ್ಟ ಶರೀರ, ಅವನ ಕೈ ಯೋಗಿಲ್ಲ, ಅವನ ಕಣ್ಣು ಯೋಗಿಲ್ಲ, ಅವನ ಕಿವಿ ಯೋಗಿಲ್ಲ. ಯಾಕೆ? ಕಣ್ಣ ಮಹಾತ್ಮರನ್ನು ಪರಮಾತ್ಮ ನೋಡಿಲ್ಲ, ಕಿವಿ ಮಹಾತ್ಮರ ಮಾತನ್ನು ಕೇಳಿಲ್ಲ, ಕೈ ದಾನ ಮಾಡಿಲ್ಲ, ಕಾಲು ಎಲ್ಲಿ ಏನಪ್ಪ ಅಂತ ಕೇಳಿದ ಮಂದಿರಕ್ಕೆ ಮಠಕ್ಕೆ ಹೋಗಿಲ್ಲ. ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುತಂ. ಇದು ಅನ್ಯಾಯದಿಂದ ಆಗ್ಯದ. ಇದು ರೇರೇ ಜಂಬುಕ ಮುಂಚೆ ಮುಂಚೆ ನೀಚಮು ಸುನಿಂದಮು ವಪುಹು. ಈ ನೀಚ ಈ ದುರ್ಯೋಧನ ಶರೀರವನ್ನು ತಿಂದಿಯದ, ನೀನು ಬುದ್ಧಿ ಹಾಳಾಕದ, ತಿನ್ಬೇಡ ಅಂದ್ರೆ ವಾಪಸ್ ಹೋಯ್ತಂತ. ಶಾಸ್ತ್ರ ಅದಕ್ಕೆ ಹೇಳ್ತಾರೆ, ನಮ್ಮ ಮನೆಯಾಗ ಇಷ್ಟು ಹೊತ್ತಿದ್ರು ಶಾಂತಿ ಯಾಕಿಲ್ಲ? ಅನ್ಯಾರ್ಯಾಜಿತ ವಿತ್ತ ಪೂರ್ಣ ಮುದರಂ. ಆ ಮನ್ಯಾಗ ಆನಂದ ಹೆಂಗಿರ್ತದೆ? ಮನೆ ನೋಡಿದ್ರೆ ಬಹಳ ಶರಣರು ಅಂದ್ರು, ಮನೆ ನೋಡ ದೊಡ್ಡದು, ಮನ ನೋಡ ಸಣ್ಣದು. ಮನೆ ಬಹಳ ದೊಡ್ಡದಿರ್ತದೆ, ಮನಸ್ಸು ಬಹಳ ಸಣ್ಣದಿರ್ತದೆ, ಬಹಳ ಸಣ್ಣದಿರ್ತದೆ. ಪರಮಾತ್ಮ ನಿಮ್ಮ ಮನೆಗೆ ಒಲೆಯಂಗಿಲ್ರಿ, ನಿಮ್ಮ ಮನಸ್ಸಿಗೆ ಒಲಿತಾನೆ. ಸದ್ಗುರುನಾಥ ನಿಮ್ಮ ಮನೆಗೆ ಒಲೆಯಂಗಿಲ್ರಿ, ನಿಮ್ಮ ಮನಸ್ಸಿಗೆ ಒಲಿತಾನೆ. ನಮ್ಮ ಮನೆ ಬಹಳ ದೊಡ್ಡ ಕಟ್ಟಿವಿ, ಮನೆ ನೋಡ ದೊಡ್ಡದು, ಮನ ನೋಡ ಸಣ್ಣದು. ಮನ ಬಹಳ ಸಣ್ಣದಿರ್ತದೆ. ಅಂತಲ್ಲಿ ಮನುಷ್ಯ ಏನಾಗಿಲ್ಲ. ಸ್ವಾನಂದಂ ಸದನಂ ಸ್ವತಶ್ಚ ಸುಧಿಯ ಕಾಂತಾನ ದುರ್ಭಾಷಿಣಿ. ಮನೆ ಸುಖ ಕೊಡಂಗಿಲ್ರಿ, ಮನೆಯಾಗಿರೋ ಹೆಣ್ಮಗಳು ಬಹಳ ಚಲೋ ಇರ್ಬೇಕು. ಆ ಮನೆ ಸ್ವರ್ಗ ಅಂದಾಗ ಹೆಣ್ಮಕ್ಳು ಹೆಂಗಿರ್ಬೇಕು? ಮಾತಾ ಆಕೆ ಮಾತಾಡಿದ್ರೆ ಓಣೆ ಕೇಳ್ತಿರ್ತಾರೆ, ಅಂಥವ್ರು ಇರ್ತಾರೆ ಹೆಣ್ಮಕ್ಳು. ಮನ್ಯಾಗ ಮಾತಾಡಿದ್ರೆ ಓಣೆ ಕೇಳ್ತಾರೆ, ಅದಕ್ಕೆ ಹೆಣ್ಮಗಳು ಅನ್ನಂಗಿಲ್ಲ. ಹೆಣ್ಮಕ್ಳು ಬಹಳ ಬಹಳ ದೊಡ್ಡ ಮಾತಾಡ. ಕಾಂತಾನ ದುರ್ಭಾಷಿಣಿ. ಮನಸ್ಸಿಗೆ ನೋಯುವಂಗ ಮಾತುಗಳನ್ನ ಗಂಡಿಗೆ ಆಡಬಾರ್ದು. ದುರ್ಭಾಷಿಣಿ. ಏರು ಧ್ವನಿಯೊಳಗೆ ಮಾತಾಡಬಾರ್ದಂತ. ಇನ್ನು ಬೈಯುವುದರ ದೂರ ಉಳಿತು. ಆ ಮನೆ ಸಾನಂದಂ ಸದನಂ. ಅಂಥ ಮನೆ ಇದ್ರು ಸಂಸಾರ ಮಾಡಬೇಕು. ಸನ್ಮಿತ್ರಂ. ಸದಾ ನಿನಗೆ ಪುಣ್ಯ ಕಾರ್ಯಕ್ಕೆ ಕರ್ಕೊಂಡು ಹೋಗೋರು ಗೆಳೆಯರಿರ್ಬೇಕು. ಸಿನಿಮಾ ಥಿಯೇಟ್ರಕ್ಕಲ್ಲ, ಗುಡಿ ಕರ್ಕೊಂಡು ಬರೋರು ಇರ್ಬೇಕು. ನಡಿ ಚಾ ಕುಡಿನಂತ ನೀವು ಪ್ರವಚನಕ್ಕೆ ಹೊಂಟಿರ್ಬೇಕು. ನೀವು ದಾರಿ ಬಿಟ್ಟು ಚಾದ ಅಂಗಡಿ ಕರ್ಕೊಂಡೊಯ್ದು ಮಾತು ಹಚ್ಕೊಂಡು ನಿಮ್ಮದೆಲ್ಲ ಬಿಟ್ಟರೆ ಇಲ್ಲಿ ಬರೋದ್ರಾಗ ಪಾರ್ವತಿ ಪತೆ ಹರಾರಾಗಿರ್ಬೇಕು. ಅವ ಮಿತ್ರ ಅಲ್ಲ, ಅವ ಶತ್ರು.
ಮಿತ್ರ ಅಂತ ಯಾರಿಗಂತಾರೆ? ಪುಣ್ಯ ಕರ್ಮದಲ್ಲಿ ಧರ್ಮವನ್ನು ಗಳಿಸುವಲ್ಲಿ ನಿನಗೆ ಸಹಾಯಕ ಆಗೋರಿಗೆ ಮಿತ್ರ ಅಂತಾರ್ರಿ. ನಿನಗೆ ಯಾರಪ್ಪ ಪುಣ್ಯದಲ್ಲಿ ಯಾರು ಜೋಡಿ ಆಗಿಲ್ಲ, ವ್ಯಾಪಾರ ಜೋಡಿ ಅವ್ರು ಸಿಗ್ತಾರೆ, ಕಳ್ತನ ಜೋಡಿ ಅವ್ರು ಸಿಗ್ತಾರೆ, ಮರ್ಡರ್ ಜೋಡಿ ಅವ್ರು ಸಿಗ್ತಾರೆ. ಇಂಥ ಗೆಳೆಯರು ಎಷ್ಟು ಮಂದಿ ಅದಾರೆ ನೀವಂತೆ? ನಡ್ರಿ ಹೋಗೋದು, ದರ್ಶನಕ್ಕೆ ಹೋಗೋದು, ಜಪ ಮಾಡೋಣ, ದಾನ ಮಾಡೋಣ ಅಂದ್ರೆ ಎಷ್ಟು ಜನ ಗೆಳೆಯರು ಸಿಗ್ತಾರೆ. ಸನ್ಮಿತ್ರಂ, ಒಳ್ಳೆ ಮಿತ್ರ ಸಿಗಬೇಕಾದ್ರೆ ಅನಂತ ಜನ್ಮ ಪುಣ್ಯ ಬೇಕ್ರಿ. ಸನ್ಮಿತ್ರಂ ಸುಧನಂ, ಪಾಪರಹಿತ ದುಡ್ಡಿರಬೇಕು. ಪಾಪದಿಂದ ಕೂಡಿ ದುಡ್ಡದನ್ನು ಎಂದೂ ಸಂಪೂರ್ಣ ನಿದ್ದೆ ಮಾಡಿಬಿಡುವುದಿಲ್ಲ. ನಿದ್ದೆಗಿಂತ ಜಗತ್ತಿನಾಗ ಯಾವ ಸುಖನೂ ಇಲ್ಲ. ಅದಕ್ಕಿಂತ ಹೆಚ್ಚಿನ ಸುಖ ಜಗತ್ತಿಗೆ ಯಾವುದಿಲ್ಲ. ಪರಂತು ನೀ ಮನುಷ್ಯ ಏನಪ್ಪಾ ಅಂತ ಕೇಳಿದ್ರೆ, ತಪ್ಪು ಮಾಡಿದ್ದಿ ಅಂತ ಕೇಳಿದ್ರೆ, ಸುಧನ ಇಲ್ಲ ಕುಧನ ಇತ್ತು ಅಂದ್ರೆ ಆ ಧನ ನೀ ಬ್ಯಾಂಕ್ನಾಗ ಇಡು, ಮನೆಗೆ ಇಡು, ಮಣ್ಣಾಗೆ ಇಡು. ಪರಂತು ನಿನಗೆ ಮಣ್ಣಾಗಿ ಇಡೋದು ಗ್ಯಾರಂಟಿ. ಅದು ನಿನಗೆ ಆನಂದ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಶ್ರೀಮಂತ ಆಗ್ಬೋದು ನೀ, ಮಂದಿಗೆ ನೋಡಕ್ಕೆ ಶ್ರೀಮಂತ, ನಿನ್ನಂತ ದರಿದ್ರ ನೀನೇ. ಯಾವ ಧನ ನಿನಗೆ ಊಟ ಮಾಡಿಬಿಡೋದು, ಯಾವ ಧನ ನಿನಗೆ ನಿದ್ದೆ ಮಾಡಿಬಿಡೋದು, ಯಾವ ಧನ ನಿಮಗೆ ಸದಾ ಚಿಂತೆಯಾಗಿಡ್ತದೆ. ಯಾರಿಗೆ ಗೊತ್ತಾಕದ, ಪೊಲೀಸಿಗೆ ಗೊತ್ತಾಕೋದು, ಅವ್ರಿಗೆ ಗೊತ್ತಾಕೋದು, ಇವ್ರಿಗೆ ಗೊತ್ತಾಕೋದು. ಅದು ಧನ ಅಲ್ಲದು, ಅದು ನಿನಗೆ ನಿಧನ. ನಿಧನ ಅಂದ್ರೆ ಸಾಯುದ, ನಿನ್ನ ಸಾಯುಕ ಧನ ಅದ ನಿನ್ನ ಜೀವ. ಅದಕ್ಕೆ ಹೇಳ್ತಾರೆ ಅವ್ರೇನಪ್ಪ ಅದಕ್ಕೆ ಸುಧನಂ. ಆಮೇಲೆ ಸ್ವಯೋಜಿತ ರತಿ, ಪ್ರೀತಿ ಮಾಡತಕ್ಕಂಥ ಹೆಂಡತಿ. ಮನೆ ಗಿರಾಣಿ ಹೇಳಬಾರ್ದು, ಮನೆಗೆ ಬಂದ ಕೂಡಲೇ ಹೇಳ್ತಾರಲ್ಲ, ಪಾದ ಒಳಗೆ ಕಾಲಿಗೆ ಇಡುದ್ರಾಗೆ ಇವರೊಂದು ಕಾಲು ಮುಂದೆ ಇಟ್ಟಿರ್ತಾರೆ. ಬಂದರೆ ತಂದರೆ ಮೊದಲು ತಂದರೆ ಇಲ್ಲ ಹೇಳ್ರಿ, ತರಲಿಲ್ಲ ಅಂದ್ರೆ ಬಂದರೆ ಯಾಕೆ ಆ ಕಡೆ ಹೋಗ್ಬೇಕಾಗಿತ್ತು. ತಂದ್ರ ಬರ್ರಿ, ತರಲಿಲ್ಲ ಅಂದ್ರೆ ಇಂಥ ಹೆಂಡತಿ ಇದ್ಲು ಅಂದ್ರೆ ಹಂಗಿದ್ರು ಬರ್ರಿ ಅಂದ್ರೆ ಹೋಗಬಾರ್ದು, ಸೀದಾ ಮಟ್ಕೆ ಬರ್ಬೇಕು. ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ, ನಿಮ್ಗೆ ಇಲ್ಲಿ ಬಿಟ್ಟು ಬಂದು ನೋಡ್ರಿ. ಅಟ್ 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 ಅನಿಸ್ಕೊಂಡು ಮತ್ತು ಹೊಳೆ ಅಲ್ಲೇ ಹೋಗ್ತೀರಿ. ಸಂಸಾರ ಹಿಂಗಿದ್ರೆ ಸಂಸಾರ ಬೇಡದಿಲ್ಲ. ಅವರು ಯಾವ ಮನೆಗಪ್ಪ ಅಂತ ಕೇಳ, ಸ್ವಯೋಷಿತ ರತಿ, ಆಜ್ಞಾ ಧಾರಕ ಸೇವಕ. ನಿಮ್ಮ ಮಾತ ಬಾಯಾಗ ಬರೋದ್ರಾಗೆ ಕೆಲಸ ಮಾಡ್ತಕ್ಕಂಥ ಮಕ್ಕಳು ನೌಕರಿ ಇರ್ಬೇಕ್ರಿ. ಹಂಗಿದ್ರೆ ಮನೆಯಾಗಿರ್ಬೇಕು. ನಾಳೆಗೆ ನಾಡ್ದ ಆಯ್ತು ರೀ, ಬರೀ ಆಯ್ತು ರೀನೇ ಮಾಡಂಗಿಲ್ಲ ಹೋಗಿಲ್ಲ. ಹಂಗಿದ್ರೆ ಸಂಸಾರ ಯಾಕೆ ಮಾಡ್ತೀಪ್ಪ? ಹಂಗೆ ಸಂಸಾರ ಬೇಡ. ಈ ಕ್ಷರೆ ಇದ್ರೆ ಮಾಡು, ಇಲ್ಲ ಮಾಡಬೇಡ. ಆತಿಥ್ಯಂ, ದಿನ ನಿನ್ನ ಮನೆಗೊಬ್ಬರು ಯಾರ್ಯಾರ ಅತಿಥಿಗಳು ಬರಬೇಕು. ಸಂಸಾರಿಕತೆ ಯಾರಿಗಂತಾರೆ? ಯಾಕೆ ಎಲ್ಲ ಊರಾಗ ಏನಪ್ಪ ಅಂದ್ರೆ ಭಿಕ್ಷಾ ಇಟ್ಟಾರ, ಮನೆಗೆ ರೊಟ್ಟಿ ತೊಳಕ್ಕೆ ಯಾಕೆ ಇಟ್ಟಾರ? ಜಂಗಮರು ಬರ್ತಾರೆ, ಐಗೋಳರು ಬರ್ತಾರೆ, ಮಾಡ್ತಾರೆ. ಯಾಕೆ? ದಿನ ಒಂದು ರೊಟ್ಟಿಯರೇ ನಿನ್ನ ಮನೆಯಂದು ಹೊರಗೆ ಹೋಗಬೇಕು. ಮಹಾತ್ಮರಿಗೆ, ಬಡವರಿಗೆ, ದೀನರಿಗೆ, ದಲಿತರಿಗೆ ಕೊಡಂಗಿದ್ರೆ ಸಂಸಾರ ಮಾಡು. ಆತಿಥ್ಯಂ, ಮನ್ಯಾಗ ಗೆಸ್ಟ್ ಹೌಸ್ ಮಾಡಿರಿ. ನಿಮ್ಮ ಮನೆ ಬೆಡ್ರೂಮ್ ಅದ, ಪೂಜಾ ಘರ ಅದ, ಊಟದ ಅದ, ಒಂದು ಗೆಸ್ಟ್ ಹೌಸ್ ಅದ. ಬಂದರೆ ಗೆಸ್ಟ್ ಯಾರು ನೀವು? ಮತ್ತು ಗೆಸ್ಟೇ ಬರಲಿ ಅಂದ್ರೆ ಗೆಸ್ಟ್ ಹೌಸ್ ಯಾಕೆ ಮಾಡಿರಿ? ಅದು ಏನು ಕೆಲಸ? ಅದು ದಿನ ಒಬ್ಬರು ಅತಿಥಿ ಬರ್ಬೇಕ್ರಿ. ಯಾರೇ ಬರ್ಬೇಕು ನಿಮ್ಮ ಮನೆಗೆ. ಭವತಿ ಭಿಕ್ಷಾಂ ದೇಹಿ, ಬರ್ಬೇಕು ನಿಮ್ಮ ಮನೆಗೆ. ಹಂಗೆ ಕೊಡಂಗಿದ್ರೆ ಸಂಸಾರ ಮಾಡಿ, ಇಲ್ಲ ಅಂದ್ರೆ ಬಿಟ್ಟು ಹೊರಗೆ. ಯಾಕೆ ಸಂಸಾರ ಮಾಡ್ತೀನಿ ನಾಚಿಗೇಡಿಗೆ ಅಂತಾರ ಶಾಸ್ತ್ರ ಹೇಳೋದು. ಅದಕ್ಕೆ ಎಲ್ಲ ಊರಾಗ ಹಿಟ್ಟು ಭಿಕ್ಷಾ, ರೊಟ್ಟಿ ಭಿಕ್ಷಾ ಯಾಕೆ ಮಾಡ್ಯಾರ ಅವರು?
ಏನಾರ ಆಗಿ ಅವ್ರಿಗೇನು ಕಡಿಮೆ ಇಲ್ಲ, ಮಾಡ್ಯಾರ. ನಿನ್ನ ಕಲ್ಯಾಣಕ್ಕಾಗಿ ಒಂದು ರೊಟ್ಟೆರೆ ಹೊರಗೆ ಹೋಗ್ಬೇಕು, ಒಂದಿಟ್ಟು ಹಿಟ್ಟರೆ ಹೊರಗೆ ಬೇಕು, ಒಂದಿಟ್ಟು ಜ್ವಾಳರೆ ಹೊರಗೆ ಹೋಗ್ಬೇಕು. ಹಂಗೆ ದಾನ ಮಾಡೋ ಶಕ್ತಿ ಇದ್ರೆ ಇರು, ಇಲ್ಲಕ್ಕಂದ್ರೆ ಹೊರಗೆ ಬಾ, ಬಿಟ್ಟು ಬಾ. ಎಷ್ಟು ಚಂದ ಹೇಳಿ. ಸಂಸಾರ ಬ್ಯಾಡಂದಿಲ್ಲ ಅವರು. ಅದು ಮಾಡಕ್ಕೆ ಅಲ್ಲಿ ಸಂಸಾರದಾಗ ಇರ್ಬೇಕಂತ ಅಂದ್ರೆ ನಾಚಿಗಿಡಿ ಅಂದ್ರು. ಹಂಗಿರಕ್ಕೆ ಹೋಗ್ಬಿಡತ್ತಾರ ಆತಿಥ್ಯಂ. ಮತ್ತೆ ಹೆಂಗ ಶಿವಪೂಜನಂ ಪ್ರತಿದಿನಂ. ಶಿವಪೂಜನ ಎದ್ದು ಕೂಡಲೇ ದಿನ ಪೂಜೆ 2 ಹೊತ್ತು ಮಾಡಬೇಕು. ಮುಂಜಾನೆ ಸ್ನಾನ ಮಾಡ್ರಿ, ಸಾಯಂಕಾಲಕ್ಕೆ ಆದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಹೊತ್ತು ಮುಗಿದು ಕೂಡಲೇ ಮಾರಿ ತಗೊಂಡು ಇವು ತಗೊಂಡು ಒಳಗೆ ಹೋಗಿ ನಮಸ್ಕಾರ ಮಾಡಬೇಕು. ಹಂಗೆ ಮಾಡಂಗಿದ್ರೆ ಸಂಸಾರ ಮಾಡು. ಇಲ್ಲಾಂದ್ರೆ ಭಿಕ್ಷೆಗಳು ಬೇಡಕತ್ತಿಲ್ಲ, ರೋಡ್ ಮೇಲೆ ಕುಂತವ, ಹಂಗೆ ಹೊರಗೆ ಬಾ. ಯಾಕೆ ಸಂಸಾರ ಮಾಡ್ತೀವಿ? ಅರೆ ನಿಯಮ ಅದಾವಿಲ್ಲ, ಸಂಸಾರಕ್ಕೊಂದು ನಿಯಮ ಅದಾವಿಲ್ಲ. ಹೆಂಗಿದ್ರೆ ಸಂಸಾರ ಮಾಡಬೇಕು ಅಂತ. ನೌಕರಿ ಮಾಡಿದ್ರೆ ನಿಯಮ ಅದಾವಿಲ್ಲ. 10ಕ್ಕೆ ಬಿಟ್ಟು 12ಕ್ಕೆ ಹಾದಿ, 5ಕ್ಕೆ ಬಿಡ್ಕಿಂದ 2ಕ್ಕೆ ಹೊರಗೆ ಬಂದು ನೌಕರಿ ಕೊಡ್ತಾರೆ ನಿನಗೆ, ಡಿಸ್ಮಿಸ್ ಮಾಡ್ತಾರಿಲ್ಲ. ಹಾಗೆ ಸಂಸಾರ ಅಂತ ಅವನಿಗೆ ಅಂದ್ರೆ ಇಷ್ಟು ಮಾಡಬೇಕೆ ನೀ ಅಂದ್ರೆ ಸಂಸಾರಿ. ನಿನಗೆ ಆಗಂಗಿಲ್ಲ ಅಂದ್ರೆ ಹೊರಗೆ ಬಾ, ಹೊರಗೆ ಭಿಕ್ಷೆ ಬೇಡಕ್ಕೆ ಬಾ. ಎಲ್ಲಿ ಗುಡಿ ಮುಂದೆ ಕೊಂಡ್ರು ಬೇಡ್ಕೋತ ಭಿಕ್ಷಾ ಮಾಡಂಗಿಲ್ಲ. ಸಂಸಾರ ಯಾಕೆ ಮಾಡಕತ್ತಿ? ಅದಕ್ಕೆ ಹೇಳಿದ್ರು ಏನಪ್ಪ ಅದಕ್ಕೆ ಶಿವಪೂಜನಂ. ಶಿವಪೂಜನ ದಿನಂ ಪ್ರತಿ ಮಾಡು. ನಿಮ್ಮ ದೇವ್ರದ ಪೂಜೆ ಮಾಡಬೇಕು. ಇವೆಲ್ಲ ಕಟ್ಟಡಗಳು ಗೃಹಸ್ಥನಿಗೆ ಅದಾವ. ಸಂಸಾರ ಮಾಡೋರು ಇಷ್ಟೆಲ್ಲ ಅದಾವ. ಇಷ್ಟು ಮಾಡಂಗ ಇದ್ರೆ ಸಂಸಾರ ಮಾಡು, ಇಲ್ಲ ಅಂದ್ರೆ ಹೊರಗೆ ಬಾ. ನಾ ಮಾಡಕ್ಕಲ್ಲ, ಸಂಸಾರ ಬೇಕು ಅಂದ್ರೆ ನಿನಗೆ ಸಂಸಾರಿ ಅನ್ನಂಗಿಲ್ಲ, ನಾಲಾಯಕ ಅಂತ. ಇಷ್ಟೆಲ್ಲ ಇದ್ದು ಅಂದ್ರೆ ಮನೆಯಾಗಿರು, ನೀ ಬೇಡ ಅನ್ನಂಗಿಲ್ಲ ಮನೆಯಾಗ. ಮತ್ತು ಮನೆ ಹೆಂಗಿದ್ರೆ ಬಿಡು ಅದನ್ನು ಹೇಳ್ಯಾರ ಅವರು. ಏನಪ್ಪಾ ಅಂತ ಕೇಳಿ ಶಾಸ್ತ್ರ ಕ್ರೋಶಂತಂ ಶಿಶವ ಸವಾರಿ ಸದನಂ ಪಂಕಾವೃತಂ ಚಾಂಗಣಂ ಶಯ್ಯಾದಶತಿ ಚ ವೃಕ್ಷಮಸನಂ ಧೂಮೇನ ಪೂರ್ಣಂ ಗೃಹಂ ಭಾರ್ಯಾ ನಿಷ್ಠುರ ಭಾಷಣೆ ಪ್ರಭುರಪಿ ಕ್ರೋಧೇನ ಪೂರ್ಣಗೃಹಂ ಸದಾ ಸ್ನಾನ ಶೀತಲಂ ವಾರಿಣಾ ಹಿ ಸತತಂ ದಿಕ್ ದಿಕ್ ಗೃಹಸ್ಥಾಶ್ರಮಂ. ಹೆಂಗಿದ್ರೆ ಅಲ್ಲಿ ಇರಬೇಡ. ಏನು ಕ್ರೋಶಂತಂ ಶಿಶವ. ಮುಂಜಾನೆ ಹೊತ್ತು ಹೊಂಡದ್ರಾಗ ಅಳಕ್ಕೆ ಹೊಯ್ ಅಂತ ಚಾಲು ಮಾಡಿದ್ರಂದ್ರೆ ನೋಡ್ರಿ, ಆ ಮನೆ ಅಂದ ಬರೀ ಇದೇ ಶಬ್ದ ಬರ್ತದ. ಇದು ಪಾರ ಅದು ಹೇಳ್ತದ, ಅದು ಅಳದು ಹೇಳ್ತದ. ಕ್ರೋಶಂತಂ ಶಿಶವ, ಚರದ ಬಾಯಿ ತೆರೆದಂಗೆ. ಹಿಂಗೆ ಅಳು ಚಂತನ ಅಳು ಮಕ್ಕಟ್ರು ಅಳ್ತವೆ, ಕುಡ್ದಿದ್ರು ಅಳ್ತಾವೆ, ತಿನ್ನಿಸಿದ್ರು ಅಳ್ತಾವೆ. ನಿಮ್ಮ ಮನೆಗೆ ಇರ್ಬೇಕೇನಂತ ಒಟ್ಟು ಅಳುವುದೇ ಅವ್ರ ಧರ್ಮ. ಅದೇ ಇಂಥ ಮಕ್ಕಳಿದ್ರೆ ಮನೆ ಬಿಟ್ಟು ಹೊರಗ. ಕೋಶಂತಂ ಶಿಶವ ಸವಾರಿ ಸದನಂ. ಮನೆ ಮಳೆ ಚಾಲು ಆಯ್ತು. ಈ ಮಳೆಯೆಲ್ಲ ಮನೆಗೆ ಇತ್ತು. ಒಂದಿಟ್ಟು ನಿಶ್ಚಿಂತ ಕೂತು ದೇವರು ಧ್ಯಾನ ಮಾಡಕ್ಕೂ ಕೂಡ ಅನುಕೂಲ ಇಲ್ಲ ಅಂದ್ರೆ ಯಾಕೆ ಸಂಸಾರ ಮಾಡ್ತೀಯಪ್ಪ ಅಂತದ್ರಾಗ? ಏನು ಜರೂರತಿ ಅದ? ಸವಾರಿ ಸದನಂ. ಮಳೆಯೆಲ್ಲ ಮನೆಗೆ ಇತ್ತು ಅಂದ್ರೆ, ಬರು ಮಳೆಯೆಲ್ಲ ಮನೆಗೆ ಇತ್ತು ಅಂದ್ರೆ ಮತ್ತೆ ಸಂಸಾರ ಯಾಕೆ ಮಾಡಕತ್ತಿದೆ? ಅಷ್ಟು ಕೂಡ ವ್ಯವಸ್ಥೆ ಮಾಡ್ಕೋಕ್ ಬರಲಿ, ಸಂಸಾರ ಯಾಕೆ ಮಾಡ್ತಿ? ಮಾಡಬೇಡ. ಸವಾರಿ ಸದನಂ ಪಂಕಾವೃತಂ ಚಾಂಗಣಂ. ಕಾಲು ಹೊರಗಿಟ್ರೆ ಪಾದ ಮುಸ್ತವ ಅಂತ ಕೆಸರು ಇತ್ತು ಅಂದ್ರೆ ನೀನು ಮನೆ ಮುಂದೆ ನೀನು ಗಟ್ಟಿ ಮಾಡ್ಕೊಳ್ಳೋ ಬರಲಿ ಅಂದ್ರೆ ಮನೆ ಯಾಕೆ ಮಾಡಿದೆವು? ಸಂಸಾರ ಯಾಕಾಗಿದೆ? ಕಾಲು ಇಟ್ಟರೆ ಕಾಲು ಮುಳುಗ್ತಾವ. ಅಂಥ ಅಂಗಳಿತ್ತು, ಸೋರು ಮನೆ ಇತ್ತು, ಅಳು ಮಕ್ಕಳಿದ್ದು ಅಂದ್ರೆ ಸಂಸಾರ ಯಾಕೆ ಮಾಡಕತ್ತಿದ್ದು? ಏನು ಜರುತ್ತದ? ಬಿಟ್ಟು ಬಾ ಅಲ್ಲ ಹೊರಗೆ. ಆರಾಮ ನಿಂಗೆ ಭಾಳ ಕೊಡೋರು ಅದಾರ, ಆರಾಮ ಬಿಟ್ಟು ಹೊರಗೆ ಬಾ. ಅದಕ್ಕೆ ಹೇಳ್ತಾರೆ ಅವರು, ಅಂಥದ್ದಿತ್ತು ಅಂದ್ರೆ ಭಾರ್ಯ ನಿಷ್ಠುರ ಭಾಷಣಿ. ಮಾತಿಗೆ ತಿರುಗಿ ಮಾತಾಡ್ತಕ್ಕಂಥ ಹೆಣ್ತಿ ಇದ್ರೆ ಸಂಸಾರ ಮಾಡಬಾರ್ದು ಅಂತ. ಹೆಣ್ಣ ಗಂಡ ಸಣ್ಣಗಿರ್ಬೇಕ್ರಿ. ಹೆಣ್ಣಾಗ ಸಂಸಾರ ಸಣ್ಣದಾಗಿರ್ಬೇಕು, ಕಣ್ಣು ನಿಶಾನ್ದಾಗಿರ್ಬೇಕು. ಹೆಂಡತಿ ಮಕ್ಕಳು ಹಂಗಿದ್ರೆ ಸಂಸಾರ ಮಾಡ್ಬೇಕ್ರಿ. ಕಣ್ಣಿಲ್ಲ, ಕಣ್ಣು ಕಿಸ್ತರು ಕೇಳಂಗಿಲ್ಲ.
ಬಾಯಿ ಒದರೋರು ಕೇಳಂಗಿಲ್ಲ ಅಂದ್ರೆ ಆ ಸಂಸಾರ ಯಾಕೆ ಮಾಡಕತ್ತೀವಿ? ಏನು ಜರುತ್ತ? ಏನು ಆನಂದ ಅಂತ ಸಂಸಾರದಾಗ ಸಣ್ಣಾಗಿರ್ಬೇಕ್ರಿ. ಅದಕ್ಕೆ ಸಂಸಾರ ಅಂತ ಕೇಳ್ತಾರ ಅವರು. ಅಂತಾರ ಅದಕ್ಕೆ ಭಾರ್ಯ ನಿಷ್ಠುರ ಭಾಷಿಣಿ ಪ್ರಭುರಪಿ ಕ್ರೋಧನೋ ಪೂರ್ಣಗ್ರಹ. ಯಾವ ಮಾಲಕರಂತೆ ಕೆಲಸ ಮಾಡಕತ್ತೀರಿ ಅವ ಸದಾ ಬೈಕೋತೆ ಇದ್ದಂದ್ರೆ ಆ ನೌಕರಿ ಯಾಕೆ ಮಾಡ್ಬೇಕ್ರಿ? ಸುಮ್ಮನೆ ಯಾಕೋ ಸಾಯಂಕಾಲ ಬೈದ್ರೆ ಒಮ್ಮರೇ ಖುಷಿ ಮಾಡ್ಬೇಕು, ಚಲೋ ಮಾಡಿದಪ್ಪ ಅನ್ಬೇಕು. ಹಂಗಿದ್ದು ಆ ನೌಕರಿ ಯಾಕೆ ಮಾಡ್ತೀನಿ ಅಂತ ನೌಕರಿ ಮಾಡೋದು ಬಿಟ್ಟು ಬಿಡಬೇಕು ಅಂತ. ಆಮೇಲೆ ಏನಪ್ಪ ಅಂತ ಕೇಳ, ಚಳಿ ಮಳಿ ಎಲ್ಲ ಕಡೆಪ್ಪ ಅಂತ ಕೇಳಿದ್ರೆ ಶಾಸ್ತ್ರದಾಗ ಬ್ಯಾಸಿಯಾಗಿ ತಣ್ಣೀರು ಮಾಡ್ರಿ, ಚಳಿಗಾಲದಾಗ ಬಿಸಿನೀರು ಮಾಡ್ರಿ, ಶರೀರ ಹೇಳ್ತದೆ. ಆ ಮನ್ಯಾಗ ಏನಪ್ಪ ಅಂದ್ರೆ ಇಟ್ಟು ಜಳಕ ಮಾಡಕ್ಕೆ ನೀರು ಸಿಗಂಗಿಲ್ಲ ಅಂದ್ರೆ ಯಾಕೆ ಸಂಸಾರ ಮಾಡ್ತೀಯಪ್ಪ ಅಂತ ಕೇಳಿದ್ರೆ ಮಹಾತ್ಮರು ನಮ್ಗೆ ಹೇಳ್ತಾರೆ. ಅದಕ್ಕೆ ಸಂಸಾರ ಅನ್ನತಕ್ಕಂಥದ್ದು ಬಹಳ ಬಹಳ ಒಳ್ಳೆಯದು ರೀ, ಬಹಳ ಒಳ್ಳೆಯದು. ಅದನ್ನು ಮಾಡಬಾರದು ಅಂತಂದಿಲ್ಲ. ಹಂಗೆ ಆಜ್ಞಾಧಾರಕ್ಕೆ ಹೆಂಡ್ರು ಗಂಡ್ರು ಮಕ್ಕಳು ಇದ್ದು ಅಂತ ತಿಳ್ಕೊಂಡೆ ಮಹಾತ್ಮರು ಸಂಸಾರ ಮಾಡ್ಯಾರ. ಮಾಡಿಲ್ಲ? ಸಂಸಾರ ಮಾಡ್ಯಾರ. ಬಸವಣ್ಣವ್ರು ಮಾಡ್ಯಾರ. ಹೆಂಗಿದ್ರು ಹೆಂಡ್ತಿ ಹಂಗಿದ್ರು. ಸೀರೆಯೊಳಗೊಂದೆಳೆ ಹೊನ್ನಿನೊಳಗೊಂದೆರೆ ಹಿಂದಿಗೆ ನಾಡಿಗೆ ಎಂದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡದ ಸಂಘ. ಬ್ಯಾಡಂದಿಲ್ಲ. ಹೆಂಡತಿ ಕೊಳ್ಳಂದು ಮಂಗಳಸೂತ್ರ ತೆಗೆದುಕೊಟ್ರು, ಯಾಕ ಅಂದಿಲ್ಲ ಹೆಣ್ಮಗಳು. ಹಂಗಿದ್ರೆ ಸಂಸಾರ ಮಾಡ್ರಿ, ಹಂಗಿದ್ರೆ ಮಾಡಿ. ಇಷ್ಟು ಅನಿಸ್ಕೊಂಡು ಬಯಸ್ಕೊಂಡು ನಾಚಿಕೆಡೆಯಾಗಿ ಸಂಸಾರ ಮಾಡಿದ್ರೆ ಏನದ ಅಂತ ಕೇಳ್ತಾರ ಅವ್ರು. ಯಾಕೆ ಮಾಡಕತ್ತೀರಿ, ಯಾಕೆ ಮಾಡಕತ್ತೀರಿ? ಸಾನಂದಂ ಸದನಂ. ಹಾಗಿತ್ತು ಅದಕ್ಕೆ ಸಂಸಾರ ಬೇಡ ಅಂತ ಯಾವ ಮಹಾತ್ಮರು ಅಂದಿಲ್ಲ. ಪುಣ್ಯ ಕರ್ಮ ಮಾಡುವಲ್ಲಿ ಹೆಂಡತಿ ವಿರುದ್ಧ ಬಂದು ಅಂದ್ರೆ ಮನೆ ಬಿಡಬೇಕು, ಇಲ್ಲಕ್ಕೆ ಹೆಂಡತಿಯರು ಬಿಡಬೇಕು. ಪುಣ್ಯಕರ್ಮ ಧ್ಯಾನ ಭಜನೆಯಲ್ಲಿ ಮಕ್ಕಳು ವಿರುದ್ಧ ಬಂದ್ರೆ ಮಕ್ಕಳನ್ನು ಬಿಡಬೇಕು, ನಿಮ್ಮ ಮನೆಯವರು ಬಿಡಬೇಕು. ಸಂಸಾರ ಮಾಡಲ್ಲ. ಅನುಕೂಲ ಇದ್ರೆ ಮಕ್ಕಳು ಮಾಡಪ್ಪ. ನೀನು ಪೂಜೆ ಮಾಡಕತ್ತಿ, ಹೆಂಡತಿ ನಂಗೆ ನೈವೇದ್ಯ ಕೊಟ್ಟು ಪೂಜೆ ಮಾಡು. ನೀ ಸ್ನಾನಕ್ಕೆ ಹೋಗಿ ನೀರು ಕಾಸ್ತಾಳ, ಸಂಸಾರದಾಗಿರು. ನೀ ಪೂಜಾ ಕುಂತಿ ಹೂ ತಂದು ಕೊಡ್ತಾಳೆ ಇರು. ಹಂಗೆ ಇರ್ಬೇಕ್ರಿ. ಸಂಸಾರ ಮಾಡಕ್ಕೆ ಬ್ಯಾಡ ಅಂದಿಲ್ಲ. ನಮ್ಮಲ್ಲಿ ಮಹಾತ್ಮ ರಾಘವೇರ್ ವಾಚಸ್ಪತಿ ಮಿಶ್ರ ಅಂತ ಬಹಳ ದೊಡ್ಡ ಮಹಾತ್ಮರು. ಅವ್ರ ಹೆಂಡತಿ ಸಣ್ಣ ಇರ್ತಾಗ ಲಗ್ನ ಮಾಡ್ತೀರಿ, ಹಿಂದೆ ಗೊತ್ತದ ನಿಮಗೆ. ಒಯ್ದು ಕುಂಡ್ರಿಸಿ ಅದು ಕಣ್ಣು ಮುಚ್ಚಿ ಮೊಕ್ಕ ಮದುವೆ ಮಾಡ್ತಿದ್ರು. ಸಣ್ಣಕ್ಕೆ ಒಯ್ದು ಬದಲು ಸಾಲದಕ್ಕೆ ಮದುವೆ ಮಾಡ್ತಿದ್ರು. ತಾಯಿ ತಂದೆ ಸತ್ತು ಹೋದ್ರು ವಾಚಸ್ಪತಿಯವರು. ಮುಂದೆ ಕಡೆ ಹುಡುಗಿ ದೊಡ್ಡಕ್ಕೆ ಆದ್ರು. ಸದಾ ಅವರು ಗ್ರಂಥ ಬರೆಯೋರು, ಹೋಗೋರು, ಮಾಡೋರು, ಬರೀ ಚಂತ ಭಜನೆ ಪೂಜಾ ಗ್ರಂಥ ಬರ್ತೀವಿ. ಬಹಳ ದೊಡ್ಡ ಗ್ರಂಥ ಬರೆದಾರ ಅವರು, ಬಹಳ ದೊಡ್ಡ. ಆಕೆ ಹುಡುಗ ದೊಡ್ಡದಾಯ್ತು. ಊರವ್ರು ಎಲ್ಲರೂ ಕೂಡಿ ಪಾಪ ಒಯ್ದು ಬಿಡ್ಬೇಕು ಅಂತ ಒಯ್ದು ಬಿಟ್ರು. ಬಿಟ್ಟ ಬಳಿಕ ದಿನಂಪ್ರತಿ ಅವ್ರು ಬೆಳಗ್ಗೆ 4 ಗಂಟೆಗೆ ಹೇಳೋರು, ಎದಕ್ಕಿನ್ನು ಸ್ನಾನ ಮಾಡೋರು, ಸ್ನಾನ ಮಾಡಿ ಪೂಜೆ ಮಾಡೋರು, ಪೂಜೆ ಮಾಡಿ ಗ್ರಂಥ ಬರೆಯೋರು, ಮತ್ತು ಮಧ್ಯಾಹ್ನ ಸ್ನಾನ ಮಾಡೋರು, ಮತ್ತು ಪೂಜೆ ಮಾಡೋರು, ಮತ್ತು ಗ್ರಂಥ ಬರೆಯೋರು. ಮನೆಗೆ ಬಂದ ಗಂಡ ಮನೆಗೆ ಬಂದು ನೋಡಲು ಗಂಡಂದು ಹಿಂಗೆಲ್ಲ ಮಾಡ್ತಾರ. ಎಂದೂ ಆಕೆ ಎದುರಿಗೆ ಹೋಗಲಿಲ್ಲ. 4 ಗಂಟೆಗೆ ಮೊದಲು ಹೇಳ್ಬೇಕು, ಗಂಡಗೆ ನೀರು ಕಾಸು ಕೊಡಬೇಕು. ಮಾರಿ ತೋರಿಸಿಲ್ಲ. ನನ್ನ ಗಂಡನ ಪೂಜೆದಾಗ, ನನ್ನ ಗಂಡನ ಧ್ಯಾನದಾಗ, ನನ್ನ ಗಂಡನ ಬರೀ ಲೇಖನದೊಳಗೆ ನಾ ತೊಂದರೆ ಕೊಡಬಾರ್ದು ಅಂದ್ರೆ ಹೆಂಡತಿನ ಅಲ್ಲ ಅಂತ ತಿಳ್ಕೊಂಡು ಹೆಣ್ಮಗಳು ಗಂಡ ಮನೆ ಬಿಟ್ಟು ಹೋದ್ರು. ಪರಂತಕ್ಕೆ ಮಾರಿ ತೋರಿಸಿಲ್ಲ. ದಿನಂಪ್ರತಿ 4 ಗಂಟೆಗೆ ಮೊದಲು ಎದ್ದು ನೀರು ಕಾಶಿ ಇಡಬೇಕು. ಅವ್ರ ಜಳಕ ದೂರೇ ಕಾಶಿ ಹೊರಗೆ ಹೋಗ್ಬೇಕು. ಪೂಜಾಕ್ಕೆ ಹೋದ್ರೆ ಏನಪ್ಪ ಅಂತ ಕೇಳಿದ್ರೆ ಅವ್ರು ಸ್ನಾನಕ್ಕೆ ಹೋದ್ರೆ ಪೂಜಾ ವ್ಯವಸ್ಥೆ ಮಾಡಬೇಕು. ಹೊರಗೆ ಹೋಗ್ಬೇಕು. ಪೂಜಾಕ್ಕೆ ಹೋದ್ರೆ ಅಂದ್ರೆ ಮಧ್ಯಾಹ್ನದಾಗ ಇಟ್ಟು ಪ್ರಸಾದ ಮಾಡಬೇಕು, ಮತ್ತು ಹೊರಗಬೇಕು. 12 ವರ್ಷ ಹಿಂಗೆ ಯಾರೇ ಗಂಡ ಹೆಂಡತಿ ಇರ್ತಾರೆ.
ಇಂಥವ್ನು ಮಾಡ್ಕೊಂಡು ನಂಗೇನು ಸುಖ ಸಿಕ್ಕ ತಿಳ್ಕೊಂಡು ಹೋಗ್ತಾರೆ. 12 ವರ್ಷ ಒಳಗೆ ಅವ್ರು ಪೂಜೆ ಮಾಡಿ ಗ್ರಂಥ ಬರಿತಿದ್ರು. ಆಕೆ ಹೊರಗೆ ನೋಡ್ಕೋತ ಕುಂಡಿರ್ತೀವಿ. ಗಂಡಗೆ ಇಲ್ಲಿ ತಗ ಮಾರಿ ತೋರಿಸಿಲ್ಲ. ಹೆಂಗಿದ್ರು ಸಂಸಾರ ಮಾಡಿಪ್ಪ, ಸಂಸಾರ ಮಾಡಿ. ಒಂದು ದಿವಸ ಏನಾಯಿತು ಅಂದ್ರೆ ಅಕಸ್ಮಾತ್ 12 ವರ್ಷ ಆದ ಬಳಿಕ ಆ ದೀಪ ಸಣ್ಣ ಆಯ್ತು, ಎಣ್ಣೆ ಕಮ್ಮಿತ್ತೇನೋ ಆರಕತ್ತು. ಆಕೆ ಹೊರಗೆ ಕುಂತೇವಳು, ಗಂಡನ ನೋಡ್ಕೋತು, ದೀಪ ನೋಡ್ಕೋತು. ದೀಪ ಆರಕೊಂಡು ಎಣ್ಣೆ ತಂದು ಹಾಕಾಕ ಬಂದು 12 ವರ್ಷ ಬಂದು ಅವಾಗ ನೋಡ್ತಾರೆ, ಕಸ್ತ್ವಂ ನೀಯಾರು. ವಯಸ್ಸಾಗಿ ಹೋಗಿತ್ತು, ವಯಸ್ಸಾಗಿ ಹೋಗ್ಯದ. ವಯಸ್ಸಾಗಿ ಹೋದ ಬಳಿಕ ನೀ ಯಾರು ಅಂತ ಕೇಳಿದ್ರೆ ನಿಮ್ಮ ಧರ್ಮಪತ್ನಿ, ನಿಮ್ಮ ಧರ್ಮಪತ್ನಿ. ಎಷ್ಟು ದಿನ ಆಯ್ತು ಬಂದು ಅಂದರು. ಅದೇ 34 ವರ್ಷ ಆಗ್ಯದ. ಒಬ್ಬ ನೀನೇ ಮಾಡ್ತೀನಿ ಇಷ್ಟೆಲ್ಲ ಸೇವೆ. ನೀರು ನೀನೇ ಕಾಸ್ತಿ, ಪೂಜೆ ಸಾಮಾನು ನೀನೇ ಇಡ್ತೀವಿ, ಅಡುಗೆ ನೀನೇ ಮಾಡ್ತೀವಿ, ಅಡುಗೆ ನೀನೇ. ವಯಸ್ಸಾಗ್ಯದ 60 ವರ್ಷ. ಸೇವಾ ಮಾಡಲಿಕ್ಕೆ ಮಹಾತ್ಮರು ವಾಸಿ ಕೇಳಿದ್ರು, ನಿಂದ ಇಚ್ಛಾ ಏನದ? ಹೆಣ್ಮಕ್ಳು ಇಚ್ಛೆ ಏನಿರ್ತದೆ? ಒಂದು ನಮ್ಮ ವಂಶವನ್ನು ಉದ್ಧಾರ ಮಾಡುವ ಒಂದು ಪುತ್ರ. ಅವಾಗ ಮಹಾತ್ಮರಂತಾರೆ, ಅಲ್ಲ ಮಗ ಹುಡ್ತಾನೆ, ನಮ್ಮದನ್ನು ಕಲ್ಯಾಣ ಮಾಡ್ತಾನೋ ಅಕಲ್ಯಾಣ ಮಾಡ್ತಾನೋ, ನಮ್ಮ ಪುಣ್ಯ ಹಾಳು ಮಾಡ್ತಾನೋ ಅನ್ನೋ ಪುಣ್ಯ ಇಡ್ತಾನೋ ಗೊತ್ತಿಲ್ಲ. ಎಂಥವ್ರ ಹೊಟ್ಟೆಗೆ ಎಂಥವ್ರು ಹುಟ್ಟ್ಯಾರ, ಎಂಥವ್ರ ಹೊಟ್ಟೆಗೆ ಎಂಥವ್ರು ಹುಟ್ಟ್ಯಾರ. ತಂದಿ ಚಲೋ ಮಗ ಕೆಟ್ಟ, ರಾವಣನ ಅಪ್ಪ ಪುಲಸ್ತ್ಯ, ಆ ಪರಮಾತ್ಮನ ಭಕ್ತ, ರಾವಣ ಪರಮಾತ್ಮನ ವಿರೋಧಿ. ಹೆಂಗದ್ರಿ? ಅಪ್ಪನಾಗ ಮಗ ಆಗ್ಬೇಕಂತ ನೇಮಿಲ್ಲ, ವಿರೋಧ. ಒಂದೇ ಹೊಟ್ಟೆಗೆ 2 ಮಕ್ಕಳು ಹುಡ್ತಾರೆ. ಒಬ್ಬರಿಗೆ ಧೃತರಾಷ್ಟ್ರ ಹುಟ್ಟ್ಯಾನೆ, ಕೇಳ್ತೀರಿ? ಮಹಾತ್ಮ ಸೂತನು ಹುಟ್ಟ್ಯಾನೆ, ಎಲ್ಲರೂ ಹುಟ್ಟ್ಯಾರ. ಕರೆ ಬೇರೆ ಬೇರೆ. ಏನು ಬೇಕು? ಒಂದು ಮಗ. ಅವರಂದ್ರು 60 ವರ್ಷಕ್ಕೆ ಇನ್ನೇನು ಮಗ ಅಂತೆ, ಪರಂತು ನಾಳೆ ನಿನ್ನ ಹೊಟ್ಟೆಯಾಗ ಹುಟ್ಟದ ಮಗ ನಿನ್ನ ಹೆಸರು ತರ್ತಾನಂತ ಏನು ಭರವಸಿಲ್ಲ. ದುರ್ಯೋಧನ ಧೃತರಾಷ್ಟ್ರ ಹೆಸರು ತರಲಿಲ್ಲ, ರಾವಣ ತಂದಿ ಹೆಸರು ತರಲಿಲ್ಲ. ತಂದಿ ಚಲೋ, ಮಗ ಕೆಟ್ಟ. ಪರಂತು ಭಾಮತಿ, ನಿನಗೆ ಇಂಥದ್ದೊಂದು ಮಗ ಕೊಡ್ತೀನಿ ಭಾಮತಿ, ನೀ ಸೂರ್ಯಚಂದ್ರ ಇರೋ ತನಕನೂ ನಿನ್ನ ಹೆಸರು ತಗೊಳ್ಳುವಂಥ ಮಗ ಕೊಡ್ತೀನಿ ಅಂತ ತಿಳ್ಕೊಂಡು ಅವರು ಬ್ರಹ್ಮಸೂತ್ರದ ಮೇಲೆ ಭಾಷ್ಯ ಬರೆದಾಗ ಅದರ ಹೆಸರು ಇಟ್ಟರು ಭಾಮತಿ. ಹೆಂಡತಿ ಹೆಸರು ಭಾಮತಿ. ಆ ಪುಸ್ತಕ ಆಕೆ ಉಡೆ ಹಾಕಿದ್ರು. ಈ ಮಗ ಸೂರ್ಯಚಂದ್ರ ಇರು ತನಕ ನಿನ್ನ ಹೆಸರು ಹೇಳ್ತದೆ ಈ ಪುಸ್ತಕ ಅಂತ ತಿಳ್ಕೊಂಡು ಆ ಪುಸ್ತಕ ಕಾಶಿ ಒಳಗೆ 12ನೇ ವರ್ಷಕ್ಕೆ ಓದಿಸ್ತಾಳೆ. 12ನೇ ವರ್ಷಕ್ಕೆ ಓದಿಸ್ತಾಳೆ. ಅದಕ್ಕೆ ಭಾಮತಿ ಅಂತ ಹೆಸರು. ಇಂಥ ಮಕ್ಕಳನ್ನ ಹಡಿಬೇಕು. ಇದಕ್ಕೆ ಸಂಸಾರ ಅಂತಾರೆ. ಪಾಪ ಮಾಡತಕ್ಕಂಥ ಕಳ್ಳ ಸುಳ್ಳ ಕುಲವನ್ನು ಹಾಳು ಮಾಡ್ತಕ್ಕಂಥ ಮಕ್ಕಳು ಏನಪ್ಪ ಅಂತ ಕೇಳ ಎಲ್ಲ ಅಂಥ ಮಕ್ಕಳು ಹಡಿದ್ರೆ ಏನೂ ಉಪಯೋಗ ಬರೋದಿಲ್ಲ ಅಂತ ತಿಳ್ಕೊಂಡು ಮಹಾತ್ಮರಂತಾರೆ. ಮನುಷ್ಯ ತನ್ನ ಜೀವನದ ಏನಪ್ಪ ಅಂದ್ರೆ ಅಂಥ ಮಕ್ಕಳು ಹಡಿದಕ್ಕೆ ಅಂತಲೂ ವರಂ ಗರ್ಭಸ್ಸಾವು ವರಮಪಚ ಕನ್ಯೈವ ಜನಿತ ವರಂ ಜಾತ ಪ್ರೇತೋ ವರಮಪಚ ನೈವ ಹಾವಿ ಗಮನಂ.
ವರಂ ಒಂದ್ಯ ಭಾರ್ಯ ಗರ್ಭೇಶು ಏನಪ್ಪ ಅಂದ್ರೆ ವಸತಿ ನ ಚ ಅವಿದ್ವಾನ್ ದ್ರವಿಣ ಗುಣ ಮುಕ್ತೋಪಿ ತನಯ. ಹಿತೋಪದೇಶದೊಳಗೆ ಒಂದು ಮಾತು ಬರ್ತದೆ, ಮಕ್ಕಳು ಹೆಂಗಿರಬೇಕು ಅಂತಾರ. ತಂದೆ ಹೆಸರು ತರೋರು ಇರಬೇಕು, ಪರಮಾತ್ಮ ಭಕ್ತಿ ಮಾಡೋದು ಇರಬೇಕು, ಪರೋಪಕಾರ ಮಾಡ್ತಕ್ಕಂಥವ್ರ ಮಕ್ಕಳು ಇರಬೇಕು, ಅಂಥವ್ರು ನಡಿಬೇಕು. ಅವ್ರ ಹೆಸರನ್ನು ಇಡಬೇಕು. ಕರ್ಣನ ಹೆಸರು ಇಡ್ತೇವಿ, ಧರ್ಮನ ಹೆಸರು ಇಡ್ತೇವಿ, ದುರ್ಯೋಧನ ಹೆಸರು ಇಡಂಗಿಲ್ಲ, ರಾವಣನ ಹೆಸರು ಯಾರು ಇಡಂಗಿಲ್ಲ. ಲಕ್ಷ್ಯ ಅದಕ್ಕೆ ಅಂತಾರೆ ಅವರು, ಅಂಥ ಮಕ್ಕಳು ಹಡಲಿಕ್ಕಿಂತಲೂ ವರಂ ಗರ್ಭಸ್ರಾವು, ಹೊಟ್ಟೆ ಹೋಗೋದು ಭಾಳ ಚಲೋ. 6 ತಿಂಗಳು 7 ತಿಂಗಳು ಹೊಟ್ಟೆ ಹೋಗ್ತಾವಲ್ಲ, ಭಾಳ ಚಲೋ. ಇಂಥ ಕೆಟ್ಟ ಮಕ್ಕಳು ಹುಟ್ಟಕ್ಕಿಂತವ್ರು ಗರ್ಭಪಾತ ಆಗೋ ಚಲೋ. ವರಂ ಗರ್ಭಸ್ರಾವು ವರಮಪಿಚ ಕನ್ಯೆಯ ಜನಿತ. ಒಂದು ವೇಳೆ ಹುಡ್ತು ಅಂದ್ರೆ ಹೆಣ್ಣಾಗಿ ಹುಟ್ಟಬೇಕು. ಯಾಕೆ ಮಂದಿ ಮನೆಗೆ ಹೋಗ್ತಾವ, ನಮ್ಮ ಮನೆಗಾರೆ ಇರಂಗಿಲ್ಲ. ಹುಡ್ತಾವ ಹೆಣ್ಣು ನಮ್ಮ ಮನೆಗೆ, ಕೀರ್ತಿ ತರ್ತಾವ ಮಂದಿ ಮನೆಗೆ. ಹೌದ? ಹುಡ್ತಾರ ನಿಮ್ಮ ಮನೆಗೆ, ಕೀರ್ತಿ ಯಾರು ಬರ್ತಾವ? ಅವ್ರ ಮನೆಗೆ, ನಿಮ್ಮ ಮನೆಗೆ ಬರಂಗಿಲ್ಲ. ಹೆಣ್ಣು ಹುಟ್ಟಿದ್ರು ಕೂಡ ಮಂದಿ ಮನೆಗೆ ಹೋಗ್ಬಿಟ್ಟು, ಗಂಡ ನಮ್ಮ ಮನೆಯಾಗ ಇರ್ತಾವ, ನಮ್ಮ ಮನೆ ಹಾಳು ಮಾಡ್ತಾವ. ವರಮಪಚ ಕನ್ಯೆಯುವ ಜನಿತ. ಇಲ್ಲ ಅಂದ್ರೆ ಹುಟ್ಟು ಕೂಡ ಸತ್ತು ಹೋಗ್ತಾಗ್ತದೆ. ವರಂ ಜಾತ ಪ್ರೇತರು, ಇಂಥ ನಾಲಾಯಕ ಮಕ್ಕಳು, ಧರ್ಮವಿರಹಿತ ಮಕ್ಕಳು, ಪಾಪ ಮಾಡೋ ಮಕ್ಕಳು ಮೊದಲೇ ಹುಟ್ಟಬಾರ್ದಾಗಿತ್ತು, ಹೊಟ್ಟೆಗೆ ಸಾಯಬೇಕಾಗಿತ್ತು, ಹುಟ್ಟು ಕೂಡ ಸತ್ತಾಗಿತ್ತು. ವರಂ ಜಾತ ಪ್ರೇತೋ, ಹುಟ್ಟದ ಕೂಡ ಇಂಥ ಮಕ್ಕಳು ಏನಪ್ಪ ಅಂತ ಕೇಳಿದ್ರೆ ಸತ್ತು ಹೋಗ್ಬೇಕಾಗಿತ್ತು. ಏನು ಕಡೆ ನಾನು ಹೆಣ್ತೀರಿ ಹಡಿಬಾರ್ದಾಗಿತ್ತು. ವರಂ ವಂದ್ಯ ಭಾರ್ಯ, ಇಂಥ ನಾಲಾಯಕ ಮಕ್ಕಳು ಹಡಿತಕ್ಕ ಬಂಜೆಯಾಗಿರುವುದು ಬಹಳ ಲೇಸು. ಅಂಥ ಮಕ್ಕಳು ಹಡಿತಕ್ಕಂಥದ್ದು ಯೋಗಿಲ್ಲ ಅಂತ ಕೇಳಿದ್ರು. ಶಾಸ್ತ್ರ ಹೇಳ್ತದೆ, ನ ಚ ಅವಿದ್ವಾನ್ ದ್ರವಿಣ ಪಾಪಿಷ್ಟ ಏನಪ್ಪ ಯುಕ್ತ, ಪಾಪಿ ಮಗ ಹುಟ್ಟಬಾರದು ಶಾಸ್ತ್ರವಾಗಿ. ಇಂಥದಿದ್ರೆ ಸಂಸಾರ ಮಾಡ್ರಿ ಸಂಸಾರ ಮಾಡ್ರಿ. ಯಾರು ಬೇಡ ಅಂತಾರೆ? ಕೇಳಲಾರ್ದೆ ಪುಣ್ಯ ಮಾಡ್ತಕ್ಕಂಥ ಹೆಣ್ಮಗಳು ಇದ್ಲು ಅಂತಂದ್ರೆ ಅಂಥ ಮನೆಯಾಗ ಮಾಡ್ರಿ. ನಮ್ಮಲ್ಲಿ ಎಂಥ ಶರಣರಾಗಿ ಹೋಗ್ಯಾರಿ, ಎಂಥ ಶರಣರಾಗಿ ಹೋಗ್ಯಾರ. ಗಂಡ ಮಾತಾಡೋಕ್ಕಿಂತ ಮೊದಲನೇ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು, ಅನುಕೂಲ ಗಂಡಂದ ಹಿತ ಅಹಿತವನ್ನು ತಿಳಿದು ಮಾಡತಕ್ಕಂಥ ಹೆಂಡತಿ ಇದ್ಲು. ತಂದೆ ಮಾತನ್ನು ಮೀರಲಾರ್ದ ಮಕ್ಕಳಿದ್ರು, ಮಾಲಕನಿಗೆ ಅನುಕೂಲ ಆಯಿತು ಕೆಲಸ ಮಾಡ್ತಕ್ಕಂಥ ಸೇವಕರು ಇದ್ದರು. ಅಂದ್ರೆ ಸಂಸಾರ ಆರಾಮಾಗಿ ಮಾಡ್ರಿ. ನಿಮ್ಗೆ ದೇವರ ಪೂಜೆ ಮಾಡೋಕ್ಕೆ, ಭಜನೆ ಮಾಡೋಕ್ಕೆ, ಕೇಳಕ್ಕೆ ಅನುಕೂಲ ಇತ್ತು ಅಂದ್ರೆ ಸಂಸಾರ ಮಾಡಿರಿ. ಬೇಡಂದ್ರೆ ನಮ್ಮ ಶರಣರೆಲ್ಲ ಸಂಸಾರಿಕರೇ ಇದ್ದರು, ಸ್ವಂತರೆಲ್ಲರೂ ಸಂಸಾರಿಕರೇ ಇದ್ದರು. ಅವ್ರು ಯಾರು ಕೂಡ ಸನ್ಯಾಸಿಗಳು ಇರಲಿಲ್ಲ. ಹಾಗಿದ್ರೆ ಸಂಸಾರ ಮಾಡು. ಇಲ್ಲ ಅಂತಂದ್ರೆ ವಿರೋಧ ಮಾಡು ಹೆಂಡತಿ, ಪೂಜೆ ಮಾಡ್ಯಾರ ಗಂಡ, ಮಾತು ಕೇಳಾರ ಮಕ್ಕಳು, ಕೆಟ್ಟ ಚಟ ಇದು ಕೂಡ್ಕೊತಕ್ಕಂಥ ಇವೆಲ್ಲ ಇದ್ದು ಅಂತ ಸಂಸಾರಕ್ಕೆ ತುಳಸಿ ಅಲ್ಲಿಟ್ಟು ಹೊರಗೆ ಹೋಗೋದು ಚಲೋ. ಅಲ್ಲಿ ಇರೋದೇನೋ ಅವಶ್ಯಕತೆ ಇಲ್ಲ, ಶಾಸ್ತ್ರ ಹೇಳ್ತದೆ. ಅದಕ್ಕೆ ಮಹಾತ್ಮರ ಲಕ್ಷ್ಯ ರೀ. ಅಂಥದ್ದೇನಪ್ಪ ಅಂತ ಕೇಳಿದರೆ, ಯಾಕ ಮನುಷ್ಯನಿಗೆ ಇದು ಶರೀರ ಯಾವಾಗ ಹೋಗ್ಕೊ ಅಂತ ಗೊತ್ತಿಲ್ಲರಿ. ಅದರ ಮಹತ್ವ ಮಾಡಿಲ್ಲ ನಾವು. ದಿನಮಪಿ ರಜನೆ ಸಾಯಂ ಪ್ರಾತ, ಅರೇ ಇವತ್ತು 12 ತಾಸು ಹೋಯ್ತಲ್ರಿಗೆ, ಹೋಯ್ತಲ್ಲ. ಏನು ನಿಮ್ಮ ಟೈಮ್ ಕಂಬದು ಗೊತ್ತಿಲ್ಲ, ಎಷ್ಟಾಯ್ತು? ಅರೇ ಮನ್ನ ಇದು 50 ಆಯ್ತು ರೀ, 60 ಆಯ್ತು ರೀ, 70 ಆಯ್ತು ರೀ. ತಮ್ಮ, ಹೊತ್ತು ಹೋದರೆ ಮತ್ತೆ ಬಾರದು, ಮುತ್ತು ಹೋದರೆ ಮತ್ತೆ ಬಪ್ಪುದು. ಏನಾರ ಸಾಮಾನು ಬಂಗಾರ ಹೋಯ್ತ ಮತ್ತೆ ಗಳಸಕ್ ಬರ್ತದ, ಮನೆ ಬಿದ್ರೆ ಮತ್ತೆ ಕಡ್ಸಕ್ ಬರ್ತದ, ಹ್ಯಾಂಡ್ ಸತ್ರ ಮತ್ತೆ ಮಾಡ್ಕೋಕೆ ಬರ್ತದ. ಟೈಮ್ ಹೋಯ್ತಂದ್ರೆ ಬರ್ತದ್ರಿ. ಈಗ ನಿಮಗೆ ಬರ್ತದ, ಸಣ್ಣವ್ರಂಗೆ ಮಾಡ್ರಿ ಅಂದ್ರೆ ಬರ್ತದ? ಬರಂಗಿಲ್ಲ. ಸಮಯ ಬರಂಗಿಲ್ಲ. ಹೊಳ್ಳಿ ಸಮಯ ಬಡೋ ಬಲವಾನ ಹೇ.
ಸಮಯ ಬಹಳ ಬಲವಾನದ, ನಿಮ್ಗೆ ಗೊತ್ತಿರಬೇಕು. ಅದು ಹೋಯ್ತಂದ್ರೆ ಪುನಃ ಬರಂಗಿಲ್ಲ. ವರ್ಷದ ಕಿಮ್ಮತ್ತದ, ತಿಂಗಳ ಕಿಮ್ಮತ್ತದ, ವಾರದ ಕಿಮ್ಮತ್ತದ, ಒಂದು ದಿನದ ಕಿಮ್ಮತ್ತದ, ಒಂದು ತಾಸಿನ ಕಿಮ್ಮತ್ತದ, ಒಂದು ಮಿನಿಟದ ಕಿಮ್ಮತ್ತದ. ನಮ್ಮ ಕಿಮ್ಮತ್ತೇ ಗೊತ್ತಿಲ್ಲ. ಹೋಯ್ತು 60 ವರ್ಷ. ಆ ವರ್ಷದ ಕಿಮ್ಮತ್ತ ಯಾರಿಗೆ ಗೊತ್ತಂದ್ರೆ ಹೇಳ್ತೀನಿ ನಾನು ನಿಮಗೆ. ಒಂದು ವರ್ಷಕ್ಕೆ ಹೋಗಿ ಫೇಲ್ ಆದ ಅಂದ್ರೆ ನಿಮ್ಗೆ ವರ್ಷಕೊಂಡಿರ್ಬೇಕಲ್ರಿ. ಫೇಲ್ ಆದ ವಿದ್ಯಾರ್ಥಿ ಕೇಳಬೇಕು, ಅಳತಾನ ಮಾರಿ ಹಾಕೊಂಡು 1 ವರ್ಷ ಹಾಳಾಯ್ತಲ್ರಿ. ವರ್ಷದ ಕಿಮ್ಮತ್ತ ಓದು ಪರೀಕ್ಷೆದ ಫೇಲ್ ಆದ ವಿದ್ಯಾರ್ಥಿ ಕೇಳಬೇಕು. ತಿಂಗಳ ಕಿಮ್ಮತ್ತ ನಿಮ್ಮ ಕಡೆ ಹೇಳ್ತೀನಿ, 8 ತಿಂಗಳದಾಗ ಮಗನ ಹಡಿದ್ರೆ ಕೇಳಬೇಕು ತಿಂಗಳ ಕಿಮ್ಮತ್ತು. 8 ತಿಂಗಳಿಗೆ ಮಗ ಹುಟ್ಟುದು ಅಂದ್ರೆ ಕುಲಕ್ಕೆ ಅನಿಷ್ಟ ಇರ್ತದೆ. 8ರಾಗ ಹುಟ್ಟಬಾರ್ದು. ಅವು ಹುಟ್ಟಿದ ಒಳಗೆ ಚಲೋ ಇರ್ಬೇಕಂದ್ರೆ ಯಾರ್ದಾರೆ ಮಹಾತ್ಮರ ಕೃಪಾ ಆ ಕೂಸಿನ ಮೇಲೆ ಇರಬೇಕು. 8ರಾಗ ಹುಟ್ಟದ ಕೂಸುಗಳು ತಾಯಿನೇರು ತಗೋತಾವ, ತಾಮರ ಸಾಯ್ತಾವ. ತಿಂಗಳ ಮಹತ್ವ ಅಂದ್ರೆ ಅದು ಗೊತ್ತಾಕ. ಶಾಸ್ತ್ರ ಒಂದು ದಿನಕ್ಕೆ ಮಹತ್ವ ಅದ. ದಿನಗೂಲಿ ಮಾಡೋರಿಗೆ ಕೇಳಬೇಕು. ಒಂದು ದಿನದ ಪಗಾರ ಗೊತ್ತ ಸಿಗ್ತಾ ಇಲ್ಲ. ಒಂದು ದಿನ ಮಾಡೋರು ಕೂಲಿಕೆ ಅವ್ರಿಗೆ ಕೇಳ್ರಿ. ಏನೋ ಮಾಡೋದು ಹೋಗಿ ಹೊತ್ಕೊಂಡು ಕೂಲಿ ಕೊಡ್ತಾರ ಅವರು. ಒಂದು ದಿನದ ಕಿಮ್ಮತ್ತು ಯಾರಿಗೆ ಗೊತ್ತದ? ದಿನಗೂಲಿ ಮಾಡೋರಿಗೆ ಗೊತ್ತದ. ಒಂದು ಮಾಡೋ ಗೊತ್ತದ. 1 ಗಂಟೆ ನಿಮ್ಮ ಕಿಮ್ಮತ್ತು ನಿಮ್ಗೆ ಗೊತ್ತಿರ್ಬೇಕಲ್ಲಿ. ಓತು ತೋತಾರ, ಓತು ಪ್ರಮಾಣ ಸ್ವೀಕಾರ ಮಾಡ್ತಾರೆ. ತಪ್ಪೈತ ಗಂಟೆ ಕಿಮ್ಮತ್ತು. 1 ತಾಸು ಸಮಯದ ತಾಸೇನು ಭಾಳ ಅಲ್ಲ, ಭಾಳ ಕಿಮ್ಮತ್ತು. ಅದಕ್ಕೆ ಸಮಯ ಬಡವ ಬಲವಾನ. ಜಗತ್ತಿನೊಳಗೆ ಕಿಮ್ಮತ್ತು ಎಲ್ಲಕ್ಕಿಂತ ಬಂಗಾರಕ್ಕಿಲ್ಲ, ಬೆಳ್ಳಿಗಿಲ್ಲ, ರೊಕ್ಕಿಗಿಲ್ಲ, ರೂಪಾಯಿಗಿಲ್ಲ. ಟೈಮ್ ಕಿಮ್ಮತ್ತು. ನಿಮ್ಗೆ ಗೊತ್ತಿರಬೇಕು. ಸುಪ್ರೀಂ ಕೋರ್ಟದ್ದು ಏನಪ್ಪಾ ಅಂದ್ರೆ ಜಡ್ಜ್ ಹಾಕ್ತಾರ. ಯಾರಾಕ್ತಾರ? ಮೊದಲು ಹೋಗಿ 1 ತಾಸು ಮೊದಲು ಇದ್ದವರು ಒಂದೇ ದಿವಸ ಚೀಫ್ ಇದಕ್ಕೆ ಚೀಫ್ ಏನಪ್ಪ ಅಂತ ಆಗಿ ಹೈಕೋರ್ಟ್ ಜಡ್ಜ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ಡ್ ಆಗ್ತಾರೆ. ಕೇಳಿರ್ಬೇಕು ನೀವು. 1 ದಿವಸ ಆಗ್ಯಾರ. ಅದಕ್ಕೆ ಮತ್ತು ದಿವಸದ ಕಿಮ್ಮತ್ತು ಯಾರು ಅವರಿಗೆ ಮುಂದೆ ಏನಪ್ಪ ಅದಕ್ಕೆ ಹಿರಿಯರು ಇರ್ತಾರೆ. ಅದ್ರ ಮೇಲೆ 1 ದಿವಸದ ಮೇಲೆ ಮನುಷ್ಯ ಮ್ಯಾಲ ಹುದ್ದೆಗೆ ಇರ್ತಾನೆ, ಅವ ಕೆಳಗೆ ಇಳಿತಾನೆ. ಶಾಸ್ತ್ರ ಹೇಳ್ತಾರ. ಒಂದು ತಾಸಿನ ಕಿಮ್ಮತ್ತು ಸಿಕಂದರ ಕೇಳಬೇಕು. ಸಿಕಂದರ್ ರಾಜ 1 ತಾಸು ನಮ್ಮ ತಾಯಿ ದರ್ಶನ ಮಾಡ್ತೀನಿ, ನನಗೆ ಪ್ರಾಣ ಹೋಗಲಿ ಅಂದ್ರೆ ಆಗಲಿಲ್ಲ. 1 ತಾಸು ಅವನಿಗೆ ಸಿಗಲಿಲ್ಲ, ಹೋಯ್ತು, ಪ್ರಾಣ ಹೋಯ್ತು. 1 ಮಿನಿಟ್ ಕಿಮ್ಮತ್ತದ. ನಾವು ದಿನ ಹಾಳು ಮಾಡ್ತೇವೆ. 1 ಮಿನಿಟ್ ಕಿಮ್ಮತ್ತದ. ವರ್ಲ್ಡ್ ಟ್ರೇಡ್ ಸೆಂಟರ್ ಗೊತ್ತದಲ್ಲ ನಿಮಗೆ? 1 ಮಿನಿಟ್ನಾಗ ಏನೇನು ಆಗ್ತವೆ? ಕರೋಡು 60 ರೂಪಾಯಿ ಹಿಂದೆ ಮುಂದೆ ಆಗ್ತದ. ಟ್ರೇಡ್ ಸೆಂಟರ್ ಒಂದು ಮಿನಿಟ್ ಏನಪ್ಪ ಅಂತ ಕೇಳಿದ್ರೆ ಅದ್ರಾಗ ಕರೋಡು ನುಕ್ಸಾನ್ ಹಾಕದ, ಕರೋಡು ಹಾಳಾಗ್ತದ. 1 ಸೆಕೆಂಡ್ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ಆಗ್ತದೆ. ನಿನ್ನೆ ಕೇಳಿದ್ರೆ ಟಿವಿ ನೋಡಕತ್ತಿರಲಿಲ್ಲ, ವಿನೇಶದ ಕೇಳಕತ್ತೀರಿ. 1 ಸೆಕೆಂಡ್ದಾಗ ಗೋಲ್ಡ್ ಮೆಡಲ್ ತಪ್ತದ. 1 ಸೆಕೆಂಡ್ ಹಿಂದೆ ಮುಂದೆ ಗೋಲ್ಡ್ ಮೆಡಲ್ ತಪ್ತದ. ಸೆಕೆಂಡ್ ಕಿಮ್ಮತ್ತು, ಮಿನಿಟಿನ ಕಿಮ್ಮತ್ತು, ತಾಸಿನ ಕಿಮ್ಮತ್ತು, ದಿನದ ಕಿಮ್ಮತ್ತು, ತಿಂಗಳ ಕಿಮ್ಮತ್ತು, ವರ್ಷದ ಕಿಮ್ಮತ್ತು ನಮಗೆ ಗೊತ್ತಿಲ್ಲ. ಹೋದು ಎಷ್ಟು ವರ್ಷ ಆಯ್ತು ರೀ? 50 ಆಗ್ಯಾವ. ಏನು ಮಾಡೀರಿ? ಉಂಡೇವ್ರಿ, ಮಕ್ಕೊಂಡೇವ್ರಿ, ಮುಂಜಾನೆ ಪ್ಯಾಕನಿಗೆ ಹೋಗಿ ಬಂದೇವ್ರಿ. ಮತ್ತೆ ನೋಡೋದು ಏನು ಮಾಡಿದ್ರಿ?
60 ವರ್ಷ ಕಳೆದಲ್ಲಪ್ಪ, ನಿನಗೆ ನೆನೆಸುವಂತ ಕೆಲಸ, ಜನರು ನೆನೆಸುವಂತ ಕೆಲಸ, ಮಹಾತ್ಮರು ನೆನೆಸುವಂತ ಕೆಲಸ, ಪರಮಾತ್ಮ ನೆನೆಸುವಂತ ಏನು ಕೆಲಸ ಮಾಡಿದಿ? ಕೆಲಸ ಮಾಡಿದಿ. ನಿಮ್ಮವರೇ ನೆನೆಸ್ಲಾರ್ದ ಕೆಲಸ ಮಾಡಿ ಸತ್ತ ಭಾಳ ಚಲೋ ಆಯ್ತು. ಕೆಟ್ಟ ಜಿಪ್ಪಣತ್ತು ಉಣ್ಬಿಡ್ತೈತಿ ಇಲ್ಲ, ತರ್ತೈತಿ ಇಲ್ಲ, ಬಂಗಾರ ಇಲ್ಲ, ರೊಕ್ಕ ಇಲ್ಲ, ಸತ್ತು ಹೋಯ್ತು ಚಲೋ ಅಂತ. ಯಾರು ನೆನೆಸಂಗೆ ಮಾಡಿದ್ರಪ್ಪ? ವಿಚಾರ ಮಾಡಿದೇನು? ಅರೇ ಮರಾವೆ ಕೀರ್ತಿ ರೂಪೇ ಹೊರಾವೆ. ಮನುಷ್ಯ ಸತ್ರು ಏನಪ್ಪ ಅಂತ ಕೇಳಿದ್ರೆ ಏನ್ರ ಮಾಡ್ಬೇಕ್ರಿ? ಮನುಷ್ಯ ಮಾಡಿದ್ರನ್ನ ಅವ ಉಳಿತಾನೆ, ಇಲ್ದಿದ್ರೇನಪ್ಪ ಅಂತ ಕೇಳಿದ್ರೆ ಉಳಂಗಿಲ್ಲ. ಶ್ರವಣ ಮಾಡ್ಬೇಕು, ಕಿವಿ ಪಾವನಕ್ಕ ಸಾಹಿತ್ಯಕ್ಕೆ ಇದೇ ಮಾಡಿದ್ರಿ. ಎಲ್ಲೋ ಪ್ರವಚನ ನಡೆದಿತ್ತು, ಪ್ರವಚನಕ್ಕೆ ಒಬ್ಬ ಹೆಣ್ಮಗಳು ಬರ್ತೀವಿ ಅಂತ ದಿನ ಬರಕಿ, ಮುಂದೆ ಕೊಂಡ್ರಕ್ಕಿ, ಮತ್ತು ಸ್ವಾಮಿಗಳು ಕಣ್ಣಿಗೆ ಬೀಳ್ತಾರೆ, ಪ್ರವಚನಕ್ಕೆ ಕಣ್ಣಿಗೆ ಬೀಳ್ತಾರೆ, ನೋಡೋದು ದಿನ ಬರ್ತಾರೆ ಹೆಣ್ಮಗಳು. ಪಾಪ ಎಲ್ಲ ಮುದ್ಲಕ್ಕೆ ಹೋಗ್ಕಳ ಅಂತ ತಿಳ್ಕೊಂಡು ಒಂದು ದಿವ್ಸ ಕೇಳಿದ್ರಂತ, ಯಾವ್ರು ನಿಮ್ಮದು? ನಾ ಇದೇ ಊರಿಯಪ್ಪ. ಮದಿಪಿದಾಗೆ ಹಾಗೆ. ನಿನಗೆ ಎಷ್ಟು ವರ್ಷವ? ನನಗೆ 2 ವರ್ಷ. ಹಾಂ, ಏನು ಹಿಂಗೇಕಂತ ನನಗೆ 2 ವರ್ಷ. ನನಗೆ 2 ವರ್ಷ. ನನ್ನ ಗಂಡಗ್ರಿ, ನನ್ನ ಗಂಡಗಿನ್ನೂ 1 ವರ್ಷ ಆಗಿಲ್ಲ. ಏನೋ ಉಲ್ಟಾ ಮಾತಾಡ್ತೇವೆ. ಗಂಡಿಗೆ 1 ವರ್ಷ ಆಗಿಲ್ಲ, ನಿನಗೆ 2 ವರ್ಷ ಆಗಿ, ಹಿಂಗ್ಯಾಕೆ ಮಾತಾಡ್ತೀನಿ? ಮತ್ತು ಮನೆಗೆ ಯಾರು ನಮ್ಮ ಅತ್ತಿಗೆ 8 ವರ್ಷ ಆಯ್ತು, ಅದೇನೂ ಹುಟ್ಟೇ ಇರಲಿ ಅಂತಕ್ಕೆ. ಹಿಂಗ್ಯಾಕೆ ಉಲ್ಟಾ ಮಾತಾಡ್ತೀವಿ? ಹಿಂಗೆ ಹುಟ್ಟಿ ಇಲ್ಲ ಅಂದ್ರೆ ಅತ್ತಿ ಹುಟ್ಲಾಡ್ದೆ ಗಂಡ ಯಾಕಡೆ ಬಂದ? ಗಂಡಿದೆ, ನೀ ಯಾಕಡೆ ಬಂದಿ? ನಿನಗೆ 2 ವರ್ಷ ಅಂತಿ, ನಿನ್ನ ಗಂಡಗೆ ಇನ್ನೂ 1 ವರ್ಷ ಅಂತಿ, ನಿಮ್ಮ ಮತ್ತೇರೆ ಹುಟ್ಟೇ ಇಲ್ಲಂತಿ, ಏನಿದು ಅಂತ ಕೇಳಿದ್ರಕ್ಕೆ. ಆಕೆ ಅಂದ್ರು, ಸ್ವಾಮಿಗಳ ಹಿಂಗೆ ಹುಟ್ಟಿದ್ರೆ ಏನು ಪ್ರಯೋಜನ ಅದ ರೀ? ಇದಕ್ಕೆ ಹುಟ್ಟೋದು ಅನ್ನಂಗಿಲ್ರಿ. ನನಗೆ 2 ವರ್ಷ ಆಯ್ತು. ಯಾಕಂದ್ರೆ 2 ವರ್ಷ ಆಯ್ತು ನಿಮ್ಮ ಪ್ರವಚನ ಕೇಳಕ್ಕೆ ಬರಕತ್ತೀನಿ. ಈಗ ನಾ ಮನುಷ್ಯಳಾಗೀನಿ, ಈಗ ನಾ ದರ್ದಂಗಿದ್ದೀನಿ, ನಾ ಮನುಷ್ಯಳೇ ಇದ್ದಿತ್ತಿಲ್ಲ. ಈಗ ನನಗೆ 2 ವರ್ಷ ಆಗ್ಯದ. ಕೇಳಕತ್ತೀನಿ, ಪ್ರವಚನ ಬರಕತ್ತೀನಿ, ಪೂಜೆ ಮಾಡಕತ್ತೀನಿ. ನನಗೆ 2 ವರ್ಷ ಆಯ್ತು ಮನುಷ್ಯ ಆಗಿ ಹುಟ್ಟಿ. ಮೊದಲು ದಂದಂಗೆ ಇದ್ದೇನೆ. ಮತ್ತು ನೀನು ಗಂಡ ಅದಕ್ಕೆ 1 ವರ್ಷ ಆಗ್ಯದ್ರಿ. ಹೇಳಿ ಕರ್ಕೊಂಡು ಅದು ಈಗ ಬರಕತ್ತದ. 1 ವರ್ಷ ಆಯ್ತು. ಅದು ಮೊದಲು ಹುಟ್ಟಿಲ್ಲ, ಹಂಗೆ ಇತ್ತು. ಅದು ಹುಟ್ಟಿಲ್ಲ. ಹತ್ತಿ ಹುಟ್ಟೇ ಇಲ್ರಿ, ಅದು ಬಂದೇ ಇಲ್ಲ. ದೇವ್ರ ಪೂಜೆ ಇಲ್ಲ, ಸ್ನಾನ ಇಲ್ಲ, ಮಠ ಇಲ್ಲ, ಮಂದಿರ ಇಲ್ಲ, ಚಂತನ ಕುಂಡ್ರದು, ದಾರಿಗೆ ಹೋಗೋದು ನಿಂದ ಮಾಡೋದು, ಇದೇ ಕೆಲಸ ಮಾಡ್ತಾರೆ. ಅದು ಹುಟ್ಟೇ ಇಲ್ಲ ಇನ್ನು. ಮಹಾತ್ಮರಂದ್ರಂತ, ನಿಂದು ಸುದ್ದಿ ಕೇಳಿ ನಾನು ಯಾವಾಗ ಹುಟ್ಟಿರೋ ನನಗೂ ಗೊತ್ತಿಲ್ಲ, ಹಂಗಾಯ್ತಲ್ಲ ಅಂದ್ರೆ ಅವರು. ಯಾಕೆ ಜಗತ್ತಿನೊಳಗೆ ಬರೀ ಬೆಳೆದು 50-60 ವರ್ಷ ಹುಟ್ಟ್ಯಾರಂತ ಅಲ್ಲೇವ? ಯಾರ ಮನುಷ್ಯನೊಳಗೆ ಎಂದ ನಿಮಗೆ ಪರಮಾತ್ಮ, ಗುರು, ಧರ್ಮ, ಪುಣ್ಯ ಎಂದ ನೆನಪಿಗೆ ಬರ್ತದೆ, ಅವತ್ತೇ ನೀವು ಮನುಷ್ಯರಾಗಿ ಹುಟ್ಟೀರಿ. ಅದಕ್ಕಿಂತ ಮೊದಲು ನೀವು ದನ ಆಗಿ ಇದ್ದೀರಿ, ಮನುಷ್ಯರಲ್ಲ. ಅದಕ್ಕೆ ಮನುಷ್ಯ ಹುಟ್ಟಿದು ಅನಂತ ಪುಣ್ಯ ಇದ್ರೆ ಆಗ್ತದೆ. ಈ ಭಾವ ಬರಬೇಕಾದ್ರೆ ಎಲ್ಲರಿಗೂ ಬರಂಗಿಲ್ಲ. ಎಲ್ಲೋ ಸಮಯ ಕಳಿತೇವ್ರಿ. ಚಂತನ ಮನೆ ಕೆಲಸ ಮಾಡ್ತೀರಿ, ಮಾಡಂಗಿಲ್ಲ, ಖಾಲಿ ಕೂತಿರ್ತೀರಿ. ಈಗ ಬರ್ಬೇಕನ್ನೋರು ಬಡ ಮಾಡಿ ಬಂದಿರಿ. ಅವರು ಮಾಡ್ತಾರೆ, ಮಾಡಬೇಕೆ ಸಾವಕಾಶ ಮಾಡ್ತಾರೆ, ಯಾವಾಗಲೇ ಮಾಡ್ತಾರೆ. ಬರ್ಬೇಕಂದ್ರೆ ಜಲ್ದಿ ಮಾಡ್ತೀರಿ, ಪ್ರವಚನ ಮಾಡ್ತೀವಿ, ಸಂಸಾರನ ಬಿಟ್ಟು ಬಂದಿರಿ, ಏನು ಮಾಡೋದು ಬಂದಿರಿ, ಮಾಡೇ ಬಂದಿರಿ ನಾವು ಸಂಸಾರ. ನೀವೆಟ್ಟು ಮಾಡ್ತೀರಿ, ಅವರು ಅಟ್ಟೆ ಮಾಡ್ತಾರೆ. ಬರಂಗಿಲ್ಲ ಅಷ್ಟೇ, ಅವ್ರ ಪುಣ್ಯ ಗಳಿಸಂಗಿಲ್ಲ. ಅಂದರೆ ಅವರು ಮನುಷ್ಯರೇ ಆಗಿ ಹುಟ್ಟಿಲ್ಲ. ಮನುಷ್ಯರಂತ ಯಾರಿಗಂತಾರೆ? ಮಾನಮ ವಹತಿ ಇತಿ ಮಾನವ. ಮಾನಮ್ ಅಂದ್ರೇನು? ಪರಮಾತ್ಮನನ್ನು, ಭಗವಂತನನ್ನು, ಶಾಸ್ತ್ರವನ್ನು, ಪುಣ್ಯವನ್ನು ಒಪ್ಪೋರು, ಮಾಡೋರು, ನೆನೆಸೋರಿಗೆ ಮನುಷ್ಯರಂತ ಕರೆದಾರ. ಇಲ್ಲ ಅಂದ್ರೆ ಬಾಲು ಕೋಡಿಲ್ಲದ 2 ಕಾಲಿನ ದನ ಅಂದಾಗ.
ನಾವು ಮನುಷ್ಯರಾಗಿ ದನ ಆಗಬಾರ್ದು, ಮನುಷ್ಯರಾಗಿ ದೇವರು ಆಗಲಿಕ್ಕೆ ಪ್ರಯತ್ನ ಮಾಡಬೇಕೆ ವಿನಃ ಕೆಳಗಿಡಿಬಾರ್ದ್ರಿ. ಕೆಳಗಿಡಿ ಮ್ಯಾಲ ಹೋಗು, ಮ್ಯಾಲ ಹೋಗು. ದನ ಇದ್ದೇವೆ, ಮನುಷ್ಯರಾಗಿದ್ದೇವೆ, ಮನುಷ್ಯರಾಗಿ ದೇವರಾಗಬೇಕು. ದೇವ್ರೆ ಪರಮಾತ್ಮ ಪುಣ್ಯಾತ್ಮರಾಗಬೇಕು, ಪರಮಾತ್ಮ ಆಗಬೇಕು. ಅಂಥದ್ದಕ್ಕೆ ಈ ಮಾನವ ಧ್ಯೇಯ ಪರಮಾತ್ಮ ನಮ್ಗೆ ಕೊಟ್ಟಿದ್ದಾನೆ. ಅದಕ್ಕೆ ಏನಪ್ಪ ಅಂತ ಕೇಳಿದ ಲಕ್ಷ್ಯ ಇರಲಿ. ಜೀವನದಲ್ಲಿ ನನ್ನಿಂದ ಯಾರಿಗರೇ ಏನರೇ, ನನ್ನ ಕಣ್ಣಿಂದ, ನನ್ನ ಕಿವಿಯಿಂದ, ನನ್ನ ಬಾಯಿಯಿಂದ, ನನ್ನ ಕೈಯಿಂದ, ನನ್ನ ಕಾಲಿನಿಂದ, ನನ್ನ ಮನಸ್ಸಿನಿಂದ, ನನ್ನ ದುಡ್ಡಿನಿಂದ ಏನರೇ ಮಂದಿಗೆ ಅನುಕೂಲ ಆಗಿನೇ ಇಲ್ಲ. ಮನುಷ್ಯ ಅಂತ ಹೇಳ್ಕಂತ ಗಂಡಿಗೆ, ಹೆಂಡತಿಗೆ, ಮಕ್ಕಳಿಗೆ, ಇವ್ರಿಗೆ ಮನುಷ್ಯ ಅನ್ನಂಗಿಲ್ರಿ. ದನನೂ ಮಾಡ್ತಾವೆ ನೋಡಿ. ಇಲ್ಲಿ ಎಷ್ಟು ಚಂದ ಒಂದು ದನ ಕರ ಹಾಕ್ತದೆ, ಎಷ್ಟು ಚಂದ ಮೈ ನೆಕ್ತದೆ ನೋಡಿರಿ. ಇಲ್ಲಿ ನೆಕ್ತದೆ, ಇಲ್ಲ ಅದು ಎಷ್ಟು ಚಂದ ಮಾಡ್ತಾರೆ. ಒಂದು ಮಂಗ್ಯ ಖುಷಿ ತೊಗೊಂಡು ಎಷ್ಟು ಬದಲಾಕೊಂಡು ಚಂದ ತಿರುಗಾಡ್ತದೆ. ಇಲ್ಲ ಅದಕ್ಕೆ ಮನುಷ್ಯ ಅಂದಾರ, ಮಂಗ್ಯ ಅಂದಾರ. ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ರೊಕ್ಕ ಮಂಗ್ಯನೂ ಮಾಡ್ತಾವ್ರಿ. ಮನುಷ್ಯ ಮಾಡೋದೇನದು ಉದಾರ. ಮನುಷ್ಯನ ದೊಡ್ಡ ಮನುಷ್ಯ ಇರಬೇಕು. ಅತಿಥಿ ನಿಮ್ಮ ಮನ್ಯಾಗ ಆಗಬೇಕು, ದಿನ ಪೂಜೆ ನಿಮ್ಮ ಮನೆಯಾಗ ನಡಿಬೇಕು, ದಿನ ದಾನ ನಿಮ್ಮ ಕೈಯಿಂದ ಆಗಬೇಕು. ಇದು ಆದ್ರೇ ಅವನಿಗೆ ಗೃಹಸ್ಥ ಅಂದಾರೆ, ಅವನಿಗೆ ಮನುಷ್ಯ ಅಂದಾರ. ಇವು ಯಾವ ಆಗಲಿಲ್ಲ ಅಂದ್ರೆ ನೀವು ಮನುಷ್ಯನೇ ಅಲ್ಲ, ಮನುಷ್ಯನೇ ಅಲ್ಲ. ಅವ ಸಂಸಾರಿನೇ ಅಲ್ಲ, ಗೃಹಸ್ಥನೇ ಅಲ್ಲ. ಗೃಹಸ್ಥನ ಮೇಲೆ ಬಹಳ ಜವಾಬ್ದಾರಿ ಅದಾವ್ರಿ. ನೀವೇನು ತಿಳ್ಕೊಂಡ್ರಿ? ನಡಿ ನಾವೇನು ಸನ್ಯಾಸಿಗಳೇನು ಅಂತಿರ್ತೀರಿ ಬಾಯ್, ನಾವೇನು ಸನ್ಯಾಸಿಗಳೇನು? ಸನ್ಯಾಸಿಗಳನ್ನು ನೀವು ಗೃಹಸ್ಥರಿದ್ದೀರಿ. ಗೃಹಸ್ಥರು ಅಂದ್ರೆ ಅದಕ್ಕಂತಾರೆ ಅಂದ್ರೆ ಗೊತ್ತದ. ಗೃಹಸ್ಥರು ಅಂದ್ರೆ ದಿನ ನಿಮ್ಮ ಮನೆ ಒಬ್ಬರು ಯಾರು ಉಣಬೇಕು, ಅತಿಥಿ ಇರಬೇಕು. ದಿನ ಶಿವಪೂಜಾ, ಹರಿಪೂಜಾ, ಹರಪೂಜೆ ಆಗಬೇಕು. ದಿನ ನಿಮ್ಮ ಕೈಯಿಂದ ದಾನ ಆಗಬೇಕು. ದಿನ ನಮ್ಮ ಮನೆಗಿಟ್ಟು ಭಜನೆ ಆಗ್ಬೇಕು. ಅವ್ರಿಗೆ ಗೃಹಸ್ಥ ಅಂತಾರೆ. ಬರೀ ಮಕ್ಕಳು ಹಾಡ್ಕೋತ ಕುಂತು ಮನೆ ಕಟ್ಟೋರು ಗೃಹಸ್ಥ ಅಂತಾರೆ. ಅವ್ರಿಗೆ ಯಾರು ಬರ್ತಾರೆ ಗೃಹಸ್ಥ ಅಂತ? ಯಾರು ಹೇಳ್ಯಾರು? ಗೃಹೇ ಸ್ಥಿತ, ಮನೆಯೊಳಗಿದ್ದು ಇಟ್ಟು ಮಾಡೋರಿಗೆ ಗೃಹಸ್ಥ ಅಂತಾರೆ. ಮನೆಯೊಳಗಿದ್ದು ಏನಪ್ಪ, ಗಂಡ ಹೆಂಡತಿ ಕೂಡಿ ಪೂಜೆ ಮಾಡಬೇಕು, ಗಂಡ ಹೆಂಡತಿ ಕೂಡಿ ಭಜನೆ ಮಾಡಬೇಕು, ದಿನ ಒಬ್ಬರಿಗೆ ಊಟ ಹಾಕಬೇಕು, ಕೈಯಿಂದ ದಾನ ಮಾಡಬೇಕು, ಶಿವಪೂಜನ, ಪರಮೇಶ್ವರ ಪೂಜೆ, ಇವ್ರಿಗೆ ಗೃಹಸ್ಥ ಅಂದಾರ. ಗಂಡ ಹೆಂಡತಿಯಾಗಿ 4 ಮಕ್ಕಳು ಹಡ್ದ ಮನೆಯಾಗಿರೋರು ಗೃಹಸ್ಥ ಅಂದಿಲ್ಲ. ಅವು ಇರ್ತಾವೆ, ಇಂಚಬಾತಿನೂ ಇರ್ತಾವೆ, ಪಶು ಪಕ್ಷಿಗಳು ಇರ್ತಾವೆ. ಅವು ಮಕ್ಕಳು ಹಡ್ದು ಗುಡಿಸಲ ಕಟ್ಟಿ ಅವು ಮನುಷ್ಯರು ಅಂದರೆ ಅವು ದನ ಅಂದಾರೆ, ಕಾಗೆ ಅಂದಾರೆ, ಪಕ್ಷಿ ಅಂದಾರ. ಅದಕ್ಕೆ ನಾವು ಗೃಹಸ್ಥರಾಗಿ ಪ್ರಯತ್ನ ಆಗಬೇಕು. ಹಾಗೆ ಇಲ್ಲ ಅಂದ್ರೆ ಮನೆ ಬಿಟ್ಟು ಹೊರಗಾಗಬೇಕು. ಇಷ್ಟೆಲ್ಲ ಮಾಡಂಗಿದ್ರೆ ಗೃಹಸ್ಥನಾಗಿರು. ಅದಕ್ಕೆ ಮಹಾತ್ಮರು ಧನ್ಯೋ ಗೃಹಸ್ಥಾಶ್ರಮಿ. ಸನ್ಯಾಸಿ ಆದವರು ಧನ್ಯ ಅಂದಿಲ್ರಿ, ನಿಮಗೆ ಧನ್ಯ ಅಂದಾರ ಅವರು. ಇಷ್ಟು ಮಾಡೋ ಗೃಹಸ್ಥ ಧನ್ಯ. ಇಷ್ಟು ಮಾಡಂಗಂದ್ರೆ ಅವನಂತ ಪುಣ್ಯಾತ್ಮನ ಜಗತ್ತಿನಾಗ ಯಾರಿಲ್ಲ. ಪರಮಾತ್ಮ ಅವನಿಗೆ ಮನೆಗೆ ಬರ್ತಾನೆ ಅಂತ ತಿಳ್ಕೊಂಡು ಗೃಹಸ್ಥಾಶ್ರಮ ಎಲ್ಲ ಆಶ್ರಮಕ್ಕೂ ಮುಖ್ಯದ. ನಿಮ್ಮ ಮೇಲೆ ಎಲ್ಲ ಆಶ್ರಮ, ವಾನಪ್ರಸ್ಥ, ಸನ್ಯಾಸಿ, ಬ್ರಹ್ಮಚಾರಿ ನಿಮ್ಮ ಮೇಲೆ ಬದುಕ್ತಾರೆ. ನಿಮ್ಮಂಥ ಪುಣ್ಯವಂತರು ಜಗತ್ತೊಳಗೆ ಸನ್ಯಾಸಿನೂ ಅಲ್ಲ, ಬ್ರಹ್ಮಚಾರಿನೂ ಅಲ್ಲ, ಯಾರೂ ಅಲ್ಲ. ಪರಂತು ಹಾಗಿದ್ದರೆ ಗೃಹಸ್ಥನಾಗಿ ಹಂಗಿದ್ರೆ ಅವ್ರು 4 ಸಾಮಾನು ಹೇಳ್ಯಾರಲ್ಲ, ದಿನಂಪ್ರತಿ ಅತಿಥಿ, ದಿನಂಪ್ರತಿ ದಾನ, ದಿನಂಪ್ರತಿ ಪೂಜೆ, ಇವು ಮಾಡ್ಕೋತಿದ್ದ ಅಂತ ಗೃಹಸ್ಥನಂತ ಸನ್ಯಾಸಿನೂ ಅಲ್ಲ, ಯಾವ ಮಹಾತ್ಮನೂ ಅಲ್ಲ, ಯಾರೂ ಅಲ್ಲ. ಅಂತಹ ಗೃಹಸ್ಥನಿಗೆ ಧನ್ಯೋ ಗೃಹಸ್ಥಾಶ್ರಮಿ. ಅಂಥವ್ರಿಗೆ ಧನ್ಯ ಗೃಹಸ್ಥ ಅಂದರೆ ಹಂಗಿದ್ರೆ ಸಂಸಾರ ಮಾಡು, ಇಲ್ಲ ಅಂದ್ರೆ ಎದ್ದೇಳು. ಇವೆರಡು ಹೇಳ್ಯಾರ ಮಹಾತ್ಮರು. ಎಲ್ಲಿ ಹೇಳ್ಯಾರ? ಅದಕ್ಕೆ ನಾವು ಗೃಹಸ್ಥರು ಇದ್ದೇ ಇದ್ದೇವೆ. ಸದ್ಗೃಹಸ್ಥರಾಗೋನು, ನಮ್ಮಿಂದ ಬಹುಜನ ಬದುಕಲಿ, ಪುಣ್ಯ ಬರಲಿ, ಅವರು ಸುಖಿ ಆಗಲಿ ಅಂತಕ್ಕಂಥ ಭಾವದಿಂದ ಕೂಡಿಕೊಂಡು ನಾವು ಗೃಹಸ್ಥರಾಗಬೇಕು. ಅಂತಹ ಭಾಗ್ಯ ನಿಮ್ಮೆಲ್ಲರಿಗೂ ಪರಮಾತ್ಮ ಕೊಟ್ಟಿದ್ದಾನೆ. ಅಂಥ ಭಾಗ್ಯ ಕೊಟ್ಟಿದ್ದಾನೆ. ಅದನ್ನು ನಾವು ತಿಳಿದು ಅರಿತು ಆಚರಿಸಬೇಕು. ನಿಮ್ಮಂಥ ಪುಣ್ಯವಂತರ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂತಹ ಭಾಗ್ಯವನ್ನು ಪರಮಾತ್ಮ ಸಿದ್ಧಾರೂಢ ದಯಪಾಲಿಸಲಿ ಅಂತ ಹೇಳ್ತಾ 2 ಮಾತು.